ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಅರ್ತಿ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶಕ್ಕೋಸ್ಕರ ನಾವು ಸ್ತೋತ್ರ ಸಲ್ಲಿಸುವ. ಯಾಕಂದರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಯಾವುದು ಆತನಿಗೆ ಬೇಡ. ಆತನಿಗೆ ನಾವು ಬರೀ ಒಂದು ಕುಂಬರನ ಕೈಯಲ್ಲಿ ಯಾವ ರೀತಿ ಜೇಡಿ ಮಣ್ಣುಂಟು, ಆ ಕುಂಬರನಿಗೆ ಮಾತ್ರ ಆ ಜೇಡಿ ಮಣ್ಣಿನ ಮೇಲೆ ಅಧಿಕಾರ. ಅದೇ ರೀತಿ ಇವತ್ತು ನಮ್ಮ ಮೇಲೆ ಆತನಿಗೆ ಮಾತ್ರ ಅಧಿಕಾರ. ಯಾಕಂದ್ರೆ ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿಕೊಂಡು ಆತನ ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ನಮ್ಮ ಸೊತ್ತುಗಳಲ್ಲಿ ಯಾರಲ್ಲ. ನಾನು ನನ್ನ ಬದುಕು ಎಂಬುದು ಸಾಧ್ಯವಿಲ್ಲ. ಯಾಕಂದ್ರೆ ಯೇಸುವಿನ ಆ ಪರಿಶುದ್ಧ ರಕ್ತದ ಮುಖಾಂತರ ಆತನ ಕ್ರಯಕ್ಕೆ ತೆಗೆದುಕೊಂಡು ಇವತ್ತು ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಆತನು ನಮ್ಮನ್ನು ಒಂದು ತಂಡವನ್ನಾಗಿ, ಗುಂಪನ್ನಾಗಿ, ಒಂದು ಜನಾಂಗವನ್ನಾಗಿ ಆತನು ಈ ಲೋಕದಲ್ಲಿ, ಈ ಒಂದು ಪಟ್ಟಣದಲ್ಲಿ ಇಟ್ಟಿರುವುದಾದರೆ ನಾವು ನೋಡ್ತೇವೆ. ಯಾವಾಗ ನಾವು ಆರಾಧನೆ ಮಾಡ್ತೇವೆ, ನಾವು ನೋಡ್ತೇವೆ ಯಾವ ರೀತಿ ಪೌಲ ಸೀರಳು ಸ್ತುತಿಸುವಾಗ ಅಲ್ಲಿ ಆ ಸೆರೆಮನೆ ಕದಗಳು ಬಿತ್ತು, ಅಲ್ಲಿ ಆ ಒಂದು ಸಿಪಾಯಿಯ ಮನೆ ಒಂದು ರಕ್ಷಿಸಲ್ಪಟ್ಟಿದ್ದು ನೋಡ್ತೇವೆ. ಅದೇ ರೀತಿ ನಾವು ಆರಾಧನೆ ಮಾಡುವಾಗ ನಮ್ಮ ಇಡೀ ಪಟ್ಟಣಕ್ಕೆ ಒಂದು ಆಶೀರ್ವಾದ, ಒಂದು ಪಟ್ಟಣದಲ್ಲಿ ಒಂದು ಬಿಡುಗಡೆ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಹೌದು ಪ್ರಿಯರೇ, ಈ ಒಂದು ಆರಾಧನೆಯು ಒಬ್ಬರ ಜೀವಿತದಲ್ಲಿ ಅದು ಪ್ರಾಮುಖ್ಯತೆ ಉಳ್ಳದಾಗಿದೆ. ಯಾವಾಗ ಆರಾಧನೆ ಮಾಡ್ತೇವೆ ಅಲ್ಲಿ ಎಲ್ಲ ಸೈತಾನ ಕೋಟೆ ಗೊತ್ತಗಳು ಬೀಳುದು ನೋಡ್ತೇವೆ. ಯಾವ ಯೆಹೋಷುವನು ಅಲ್ಲಿ ಎಲ್ಲ ಸಮೂಹವು ಆರಾಧನೆ ಮಾಡುವಾಗ ಅಲ್ಲಿ ಆ ಪಟ್ಟಣ ಬಿತ್ತು, ಎರಿಕೋ ಪಟ್ಟಣ ಎಲ್ಲ ನೆಲ ಸಮಾಧದ ನೋಡ್ತೇವೆ. ಹೌದು ಪ್ರಿಯ, ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ ಯೆಶಾಯ 43ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆ ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ಆಮೆನ್. ನಮ್ಮ ದೇವರು, ಇಡೀ ಪ್ರಪಂಚದ ದೇವರು, ಇಡೀ ಅಖಂಡದ ದೇವರು, ಇಡೀ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ನಿನಗೆ ಒಂದು ಬದುಕು, ಜೀವಿತ ಕೊಟ್ಟಂತ ದೇವರು ನಾನಾಗಿದ್ದೇನೆ. ನೀನು ಯಾಕೆ ಭಯಪಡ್ತಿ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ. ನಮ್ಮ ಒಬ್ಬೊಬ್ಬರ ಹೆಸರು ಆತನಿಗೆ ಹಿಡಿದು ಕರೆದುಕೊಂಡು ಬಂದಿದ್ದಾನೆ. ಆತನಿಗೋಸ್ಕರ ಯಾರು ನಾಶವಾಗಬಾರದು, ಯಾರು ನರಕಕ್ಕೆ ದೊಬ್ಬಲ್ಪಡಬಾರದು, ಯಾರು ಯಾತನೆಗೆ ಸಿಕ್ಕಬಾರದೆಂಬುದು ಎಲ್ಲವನ್ನು ಆತನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ್ದಾನೆ. ಈ ಒಂದು ರಹಸ್ಯ, ಈ ಒಂದು ಗುಟ್ಟು ನಾವು ತಿಳ್ಕೊಂಡು ಪರಿಪೂರ್ಣವಾಗಿ ನಾವು ಆತನನ್ನು ತಿಳ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ದೇವರು ಆತನು ಹೇಳ್ತಾನೆ, ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ, ನಿನ್ನ ಪಾಪದಿಂದ ಪರಿಪೂರ್ಣಗೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಎಂದು ದೇವರು ಹೇಳ್ತಾನೆ. ಮತ್ತೆ ಕೆಳಗಿನ ವಾಕ್ಯ ಕೇಳಿ ನೋಡ್ತೇವೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ನಮ್ಮ ದೇವರು ಜೀವಂತವಾಗಿದ್ದಾನೆ. ನಮ್ಮ ದೇವರಿಗೆ ಸಾವು ಇಲ್ಲ. ಸೈತಾನನು ನಾನಾ ರೀತಿಯಲ್ಲಿ ಆತನನ್ನು ಆ ಶಿಲುಬೆಗೆ ಹಾಕಿ ಸತ್ತ ಎಂಬುದು ಆತನ ನೆಗಡ್ತಿದ್ದ. ಆದರೆ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಜೀವಂತವಾಗಿ ಆ ಸೈತಾನ ತಲೆಯನ್ನು ಜಜ್ಜಿಕೊಂಡು ಇವತ್ತಿಗೂ ತಂದೆ ಬಲಪಾಶಿರಿದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡಿದ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಇವತ್ತಿಗೂ ಅಪ್ಪ ತಂದೆ ಕರೆಯುವಾಗ ಆತ ನಮ್ಮ ಸಮ್ಮುಖಕ್ಕೆ ಆತನ ಸಾನ್ನಿಧ್ಯವು ನಮಗೆ ಬರುತ್ತದೆ ನೋಡ್ತೇವೆ ಪ್ರಿಯರೇ. ಅಂತ ದೇವರ ಸಾನ್ನಿಧ್ಯಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ ಪ್ರಿಯರೇ. ನಾವು ಆತನಿಗೆ ಭಯಭಕ್ತಿ ಆರಾಧನೆ, ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ರವಾಗಿ ಆತನಿಗೆ ಆರಾಧನೆ ಬೇಕು. ಯಾವಾಗ ನಾವು ತಗ್ಗಿಸಿಕೊಂಡು ಆತನ ಸಾನ್ನಿಧ್ಯವನ್ನು ಬಯಸ್ತೇವೆ, ಆತನ ಪರಿಶುದ್ಧವಾದ ಸಾನ್ನಿಧ್ಯ, ಅದು ನಾವು ನೋಡ್ತೇವೆ, ಯಾವುದೊಂದು ಬೇಡದ ವಸ್ತು ಆತನ ಸಾನ್ನಿಧ್ಯಕ್ಕೆ ಸೇರುವುದಿಲ್ಲ. ಯಾಕಂದ್ರೆ ಆತನ ಸಾನ್ನಿಧ್ಯ ಅಷ್ಟು ಪರಿಶುದ್ಧವಾದದ್ದು. ಅದಕ್ಕೋಸ್ಕರ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ತಗ್ಗಿಸಿಕೊಳ್ಳುವ ಆತನ ಆರಾಧನೆ, ಆತನನ್ನು ಘನಪಡಿಸುವಾಗ, ಆತನ ಮಹಿಮೆಯನ್ನು ಪಡಿಸುವಾಗ ಆತನ ಮಹಿಮೆಯು ನಮ್ಮ ಮಧ್ಯದಲ್ಲಿ ಹಿಡಿದು ಬರುತ್ತದೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಜೀವಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಹೋಗುವಾಗ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ.
ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಾನಿನ್ನ ದೇವರು, ನಾನಿನ್ನ ದೇವರು. ಯಾಕೆ ಭಯಪಡ್ತಿದ್ದಿ ಮಗನೇ? ಯಾಕೆ ಭಯಪಡ್ತಿದ್ದಿ ಮಗಳೇ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ಇಸ್ರಾಯೇಲನ್ನು ಸೃಷ್ಟಿಸಿ ರೂಪಿಸಿದವನು ನಾನಲ್ಲವೋ? ನೀನು ನದಿಯಲ್ಲಿ ದಾಟುವಾಗ ನಿನ್ನನ್ನು ನಾನು ಕಾಪಾಡಿದ್ದೇನೆ. ಹೌದು, ಜ್ವಾಲೆ ನಿನ್ನನ್ನು ದಹಿಸದು, ನಿನ್ನನ್ನು ಯಾವುದು ಜನರು ನಿನ್ನನ್ನು ಮುಟ್ಟುವುದಿಲ್ಲ. ಯಾಕಂದ್ರೆ ನಾನು ನಿನ್ನನಿಗೆ ಬಿಡುಗಡೆ ಕೊಟ್ಟಿದ್ದೆಂಬುದು. ಹೌದು ಕರ್ತನೆಪ್ಪ, ನಿನ್ನ ವಾಕ್ಯದ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಾನ್ನಿಧ್ಯವನ್ನು ಆರಾಧನೆ ಮಾಡಲಿಕ್ಕೆ ಬಂದೆ ಪವಿತ್ರಾತ್ಮನೇ. ನೀನೇ ನಮ್ಮ ಮಧ್ಯದಲ್ಲಿ ಇರಿದುಕೊಂಡು ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿಕೊಂಡು ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡದಕ್ಕೆಲ್ಲವೂ ನಿನ್ನ ಅಥಾರಿಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಜ್ಞಾನ, ನನ್ನ ಬಲ, ನಮ್ಮ ಶಕ್ತಿ ಯಾವ ತುಂಬದೆ ಪವಿತ್ರಾತ್ಮನ ಶಕ್ತಿಯಿಂದ ನೀನು ಕಾರ್ಯ ಮಾಡು. ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಹೇಳುವ. ನಾವು ಕೈಗಳನ್ನು ತಟ್ಟುತ್ತಾ, ನೀನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ, ನೀನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಈ ಸಮಯದಲ್ಲಿ ಆರ್ಭಟಿಸಿಕೊಂಡು ಜಯಘೋಷ ಮೊಳಗಿಸ ಆತನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ನಿನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನಿನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೇ. ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ, ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ, ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು, ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು,
ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದಕ್ಕಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನನ್ನ ನಂಬುವ ಕೇಳ್ಯವು ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾನು ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಓ, ನಮಗೆ ಸೋಲೆ ಇಲ್ಲ. ನಮಗೆ ಯಾವ ರೀತಿ ಸ್ವಾಮಿ ಸೋಲುಗಳೆಂಬ ಪದಗಳೇ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ಸೋಲಿನಲ್ಲಿ ಜಯನ್ನು ಕೊಡುವಂತ ದೇವರಾಗಿದ್ದಿ ನೀನಾಗಿದ್ದಿ ಕರ್ತನೆಪ್ಪ. ಯಾವುದೇ ಫರೋನಗಳು, ಯಾವುದೇ ದುಷ್ಟ ಸೈನ್ಯವು ನಮ್ಮ ಎದುರಲ್ಲಿ ಬಂದ್ರು ಅದು ನಾಶವಾಗಿ ಹೋಗಿ ನಾವು ವಾಕ್ಯ ಹೇಳ್ತದೆ ಸ್ವಾಮಿ. ದೇವ ನಮಗೆ ಮುನ್ನಡೆಸುವಂತ ದೇವರು ಸ್ವಾಮಿ. ದೇವ ನಾವು ಎಂದಿಗೂ ಯಾವ ರೀತಿಯೂ ಲಜ್ಜೆ ಕೆಡುವರಲ್ಲ ಸ್ವಾಮಿ. ನಾವು ಕರ್ತನೆಪ್ಪ ನಮ್ಮನ್ನು ದೇವ ಹೌದು ಸ್ವಾಮಿ ಮುಖ ಎತ್ತಿ ನಡೆಯುವಂತೆ ಮಾಡೋ ದೇವರು, ನಮ್ಮನ್ನು ಮೇಲವರನ್ನಾಗಿಟ್ಟಂತ ದೇವರು, ನಮ್ಮನ್ನು ಆಶೀರ್ವಾದ ನಿಧಿಯನ್ನಾಗಿಟ್ಟಂತ ದೇವರೇ ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ ರಾಜ, ನಿಮಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹಾಲೆಲೂಯಾ ರಾಜ, ನಿಮಗೆ ಆರಾಧನೆ ಸ್ವಾಮಿ. ದೇವ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ನಿನ್ನ ಅಭಿಷೇಕದಲ್ಲಿ ಸ್ವಾಮಿ ನಮ್ಮನ್ನು ತುಂಬಿಸು. ನಿನ್ನ ಬೆಂಕಿಯಾಗಿ ನಮ್ಮ ಜೀವಿತದಲ್ಲಿ ಇಳಿಬೋದು ಸ್ವಾಮಿ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸೆಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸೆಯ. ಬೆಂಕಿ
ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಹಿಸಲು. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ, ಇಂದು ಆತ್ಮಾದಿ ಪ್ರವಹಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾವ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾವ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ, ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ,
ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ. ಓ ಯೇಸುವೆ, ದೇವರ ಮಹಿಮೆ ಬೆಂಕಿಯಾಗಿ ಇಳಿದು ಬರಲಿ ಸ್ವಾಮಿ. ಎಲ್ಲ ರೀತಿಯ ಅಶುದ್ಧವಾದಗಳು ದಯಚಿ ಬರಲಿ ಸ್ವಾಮಿ. ದೇವ, ನೀನು ಸ್ವಾಮಿ ಯಜಕ್ಕನ ಪ್ರವಾದನ ಕಳೆದುಕೊಂಡು ದೇವರ ಸ್ವಾಮಿ ಆ ತಗ್ಗಿನಲ್ಲಿ ಸ್ವಾಮಿ ಹೇಳಿದ್ದೆ, ನೀನು ಮಾತನಾಡು, ಒಣಗಿದ ಎಲುಬುಗಳೇ, ಒಣಗಿದ ಎಲುಬುಗಳೇ, ಆ ಜೀವ ಶ್ವಾಸವನ್ನು ಕೊಟ್ಟು ದೇವರ ಸ್ವಾಮಿಗೆ ಜೀವ ಬರುವಂತೆ ಮಾಡಿ ದೇವರೇ. ಓ ಯೇಸುವೆ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಎಲ್ಲ ರೀತಿಯ ಅಶುದ್ಧವಾದವನ್ನು ದೇವರು ನಾಶ ಮಾಡುವ ದೇವರು. ನಿನ್ನ ನದಿಯಲ್ಲಿ ಸ್ವಾಮಿ ಗೌರವ ಕಟ್ಟಪ್ಪ ಈ ಜಾಡುವಷ್ಟೊಂದು ಮಹಿಮೆ, ಈ ಜಾಡುವಷ್ಟೊಂದು ಮಹಿಮೆ, ದೇವ ಸೊಂಟದ ಮಹಿಮೆ, ಆ ಮೊದಲ ಮಹಿಮೆ ಸ್ವಾಮಿ ನೀನು ಕೊಡುವಂತ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನಗೊಬ್ಬನು ಆರಾಧಿಸುತ್ತೇವೆ ಸ್ವಾಮಿ. ಈ ಅಂತ್ಯ ಕಾಲದಲ್ಲಿ ಸ್ವಾಮಿ, ಈ ಕೊನೆಯ ಕಾಲಘಟ್ಟದಲ್ಲಿ ನಿನ್ನ ಮಹಿಮೆಯು ಇಮ್ಮಡಿಯಾದ ಅಭಿಷೇಕವು, ಇಮ್ಮಡಿಯಾದ ಅಭಿಷೇಕದಿಂದ ನೀನು ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವನ್ನು ಕಾಣಲು, ಒಂದು ಅದ್ಭುತವನ್ನು ಕಾಣಲು ಸ್ವಾಮಿ. ದೇವಸ್ಥಾನ ಬೆಟ್ಟದಲ್ಲಿ ಕಂಡಂತ ಅದ್ಭುತ, ಆ ಕಾರ್ಮೆಲ ಬೆಟ್ಟದಲ್ಲಿ ಕಂಡಂತ ಅದ್ಭುತ ಇವತ್ತು ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲಿ ಸ್ವಾಮಿ ಒಂದು ಅದ್ಭುತವನ್ನು ಕಾಣಕೊಳ್ಳುತ್ತದೆ. ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಕಾಣಕೊಳ್ಳಲಿ, ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಕಾಣಕೊಳ್ಳಲಿ, ಯೇಸುವಿನ ನಾಮದಲ್ಲಿ ಒಂದು ಮಹಿಮೆ ತುಂಬಲಿ. ಯೇಸುವಿನ ಓ ಯೇಸುವೆ, ಓ ಅಲ್ಲೆಲ್ಲ ರಾಜ, ಓ ಥ್ಯಾಂಕ್ ಯು ಗಾಡ್. ರಾಜಾನ್ವಿಯ ಸ್ತೋತ್ರ. ಉರಿಯಲಯ್ಯ, ನಿನ್ನ ಮಹಿಮೆ ಉರಿಯಲಿ, ನಿನ್ನ ಅಗ್ನಿ ಇಳಿಯಲಿ, ನಿನ್ನ ಮಹಿಮೆ ತುಂಬಿಸಲಿ. ಓ ಯೇಸುವೆ, ಓ ಥ್ಯಾಂಕ್ ಯು, ಓ ಥ್ಯಾಂಕ್ ಯು ಹಾಲೆಲೂಯಾ ರಾಜ. ದೇವಾ, ನಿನ್ನ ಮಹಿಮೆ ಸ್ವಾಮಿ, ನಿನ್ನ ಮಹಿಮೆಯಿಂದ ಸ್ವಾಮಿ. ಹೌದು ಕರ್ತನ ಪಾದದಿಂದ ಮೊನಕಾಲಿನ ಸೊಂಟ ಸ್ವಾಮಿ, ಸೊಂಟದಲ್ಲಿ ಈಜಾಡುವಷ್ಟು ಅಂತ ಮಹಿಮೆ ಸ್ವಾಮಿ. ದೇವ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಒಂದು ದೇವ ಆ ಕಾರ್ಮೆಲ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ, ದೇವ ಸೀನೆ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ. ಇವತ್ತು ಒಂದೊಂದು ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಕಾಣಲು ಪಡಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಡೆ ಕಾಣಲು ಪಡಲಿ ನಾಮದಲ್ಲಿ ಸ್ವಾಮಿ. ದೇವ, ಕೊನೆಯಲ್ಲಿ ನಾವು ಹೇಳ್ತೇವೆ ಸ್ವಾಮಿ, ಅತಿಯಾಗಿ ನಿನ್ನ ಪ್ರೀತಿ ಮಾಡ ದೇವರು ಸ್ವಾಮಿ, ತಾಯಿಗಿಂತ ಹೆಚ್ಚಾಗಿ ಸ್ವಾಮಿ, ತಂದೆಗಿಂತ ಹೆಚ್ಚಾಗಿ, ಈ ಲೋಕದ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥದ್ದಲ್ಲಿ ಯಾರೆಲ್ಲ ಇರುವುದಾದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ. ಆತನ ಪ್ರೀತಿಗೆ ಕೊನೆ ಇಲ್ಲ, ಆತನ ಪ್ರೀತಿಗೆ ಅದು ಯಾವುದೊಂದು ಸ್ವಾರ್ಥದ ಪ್ರೀತಿ ಅಲ್ಲ, ಅದು ಅಗಾಪ್ಯವಾದ ಪ್ರೀತಿ, ಅದು ಅಗಮ್ಯವಾದ ಪ್ರೀತಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುಗಳು ಬಾಗಿಕೊಳ್ತಾ, ನಾವು ತಗ್ಗಿಸಿಕೊಳ್ತಾ ಈ ಸಮಯದಲ್ಲಿ ಈ ಒಂದು ಕೊನೆಯದಾಗಿ ನಮ್ಮನ್ನು ನಾವು ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಗಾಡ್. Jesus. Jesus, Lord. Oh, Jesus. ಪ್ರೀತಿ ಮಾಡಿದೆ, ಅತಿಯಾಗಿ ನೀ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಅತಿಯಾಗಿ ನೀ ಪ್ರೀತಿ ಮಾಡಿದೆ, ಅತಿಯಾಗಿ ನೀ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಹಾಲೆಲೂಯಾ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ನಾ ಸಾಗುವೆ, ನಿನ್ನ ಜೊತೆ ನಾ ಸಾಗುವೆ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ನಾ ಸಾಗುವೆ, ನಿನ್ನ ಜೊತೆ ನಾ ಸಾಗುವೆ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ನಾ ಸಾಗುವೆ, ನಿನ್ನ ಜೊತೆ ನಾ ಸಾಗುವೆ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು, ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಯೇಸುವೇ, ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಸ್ತೋತ್ರ ರಾಜ. ಓ ಜೀಸಸ್ ಲಾರ್ಡ್ ಅವರ್ ಇಕಂದ್ರ, ಥ್ಯಾಂಕ್ ಯು ಗಾಡ್, ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತವನ್ನು ಅನೇಕರ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ರಕ್ಷಕನು, ನೀನು ಅತಿಯಾಗಿ ಪ್ರೀತಿಸಿದಂತ ದೇವ, ನೀನೊಬ್ಬನೇ ಮಹಿಮೆಗೆ ಯೋಗ್ಯ ದೇವರೇ. ನಿನಗೆ ಘನತೆ ಸಲ್ಲಿಸ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇನೆ, ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ ರಾಜ. ಥ್ಯಾಂಕ್ ಯು ಗಾಡ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಮ್ಮ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನ ನಾವು ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಾ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 35ರಿಂದ 39ನೇ ವಾಕ್ಯ ತನಕ. ರೋಮನ್ಸ್ ಚಾಪ್ಟರ್ 8 ವರ್ಸ್ 35 to 39. ಕ್ರಿಸ್ತನ ಪ್ರೀತಿಯಿಂದ
ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ನಮ್ಮನ್ನು ಕೊಯ್ಗುರಿಗಳಂತೆ ಎನಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಏಕೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವವಾಗಲಿ ಮೇಲಿನ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರೆಂದು ನನಗೆ ನಿಶ್ಚಯ ಉಂಟು. ಇಲ್ಲಿ ಅಪೊಸ್ತಲನು ಅತಿ ಸ್ಪಷ್ಟ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನದಿರುವುದು, ವಸ್ತ್ರವಿರುವುದು, ಗಂಡ ಅಂತ. ಆದರೆ ಈ ಕ್ರಿಸ್ತನ ಪ್ರೀತಿಯಿಂದ ನಿಮ್ಮನ್ನು ಅಗಲಿಸಬಾರದಾದರೆ ನೀವು ಮೊತ್ತ ಕ್ರಿಸ್ತನ ಪ್ರೀತಿಯಲ್ಲಿ ನೀವು ತುಂಬಲ್ಪಡಬೇಕು. ಬರೀ ಕ್ರಿಸ್ತನ ಪ್ರೀತಿಯಲ್ಲಿ ತುಂಬಲ್ಪಟ್ಟರೆ ಮಾತ್ರವೇ ಯಾವ ಕಷ್ಟ, ಯಾವ ಸಂಕಟ, ಯಾವ ಸೋದನೆ ಏನು ಬಂದರೂ ಕ್ರಿಸ್ತನ ಪ್ರೀತಿಯಿಂದ ನಿಮಗೆ ಯಾವ ದುರಾತ್ಮಗಳು ಆಗಲಿ, ಯಾವ ಸೈತನಾಗಲಿ ನಿಮ್ಮನ್ನು ಅಗಲಿಸಲಿ ಆಗುವುದಿಲ್ಲ ಎಂಬುದೇ ಅಪೊಸ್ತಲನು ತನ್ನ ಅನುಭವದಲ್ಲಿ. ಹಾಗಾದರೆ ಇವತ್ತು ಕ್ರಿಸ್ತನ ಪ್ರೀತಿಯನ್ನು ತುಂಬಲ್ಪಡಬೇಕು. ಏನು ಮಾಡಬೇಕು ಅಂದರೆ ಕೆಲವೊಂದು ಸಂಗತಿ ನೋಡಬೇಕು. ಮೊದಲನೇ ಸಂಗತಿ ಆಗಿದೆ, ಕ್ರಿಸ್ತನ ಪ್ರೀತಿಯನ್ನು ತುಂಬಲ್ಪಡಬೇಕಾದ್ರೆ ದಿನಾಲೂ ದೇವರ ವಾಕ್ಯಗಳನ್ನು ಓದುವವರು, ಧ್ಯಾನಿಸುವವರು ಆಗಬೇಕು. ನಾನು ನೋಡ್ತೇವೆ ಯೋಬನ ಪುಸ್ತಕ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ, ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ಅಲ್ಲಿ ಯೋಬನ ಜೀವಿತದಲ್ಲಿ ಬಂದ ಇಂಥ ಕಷ್ಟಗಳು ಪ್ರೇರೆ ಮೇಲಿಂದ ಮೇಲೆ ಅವನ ಮಕ್ಕಳು ಅವನು ಕಳೆದುಕೊಳ್ಳುತ್ತಾನೆ, ಅವನ ಮನೆ ಬಿದ್ದು ಹೋಗ್ತದೆ, ಅವನ ಹೆಂಡತಿಯನ್ನು ಕಳೆದುಕೊಳ್ತಾನೆ, ರೋಗಗಳು ಬರ್ತವೆ, ಒಬ್ಬಂಟಿಗನಾಗಿರ್ತದೆ. ಇದೆಲ್ಲ ಮೇಲೆ ಕಷ್ಟಗಳು ಬರುವಾಗ ಅವನ ಕಡೆ ತನಕ ಆ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಕ್ಕೆ ಒಂದೇ ಸೀಕ್ರೆಟ್ ಆಗಿದೆ ಪ್ರೇರೆ. ಯೋಬನು ಹೇಳ್ತಾನೆ, ಆತನ ಬಾಗಿಲಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನು ಬಚ್ಚಿಟ್ಟುಕೊಂಡಿದ್ದೇನೆ. ಬರೀ ಯೋಬನು ದೇವರ ವಾಕ್ಯಕ್ಕೆ ಅವನು ಪ್ರಥಮ ಸ್ಥಾನ ಕೊಡುತ್ತೆ. ಇವತ್ತು ನಿಮ್ಮ ಜೀವಿತದಲ್ಲಿ ಬರೀ ಎಲ್ಲದಕ್ಕಿಂತ ಮೊದಲು ದೇವರ ವಾಕ್ಯ ಓದುವುದಕ್ಕೆ, ವಾಕ್ಯ ಕೇಳುವುದಕ್ಕೆ, ವಾಕ್ಯ ಧ್ಯಾನ ಪ್ರಥಮ ಸ್ಥಾನ ಕೊಟ್ಟಿರಬೇಕು. ಯೋಬನಲ್ಲಿ ಆ ಪ್ರಥಮ ಸ್ಥಾನ ದೇವರ ವಾಕ್ಯ ಕೊಟ್ಟ ನಿಮಿತ್ತ ಆತನು ಹೇಳ್ತಾನೆ, ತನ್ನ ದಿನನಿತ್ಯದ ಆಹಾರಕ್ಕಿಂತಲೂ ಅತಿ ಹೆಚ್ಚಾಗಿ ಆತನ ವಾಕ್ಯಗಳನ್ನು ಆತನು ಓದುತ್ತಿದ್ದನು. ಆದ ವಾಕ್ಯವನ್ನು ತನ್ನದಲ್ಲಿ ಎದೆಯಲ್ಲಿ ನಿಧಿಯನ್ನು ಬಚ್ಚಿಟ್ಟುಕೊಂಡಿದ್ದನು ಎಂಬುದು ಈ ವಾಕ್ಯ ಯೋಬನಲ್ಲಿ ಇದ್ದ ನಿಮಿತ್ತವಾಗಿ ಅವನ ಮೇಲೆ ಯಾವ ಕಷ್ಟ ಬಂತು, ರೋಗ ಯಾವುದು ಬಂದರೂ ದೇವರ ಪ್ರೀತಿಯಿಂದ ಅವನ್ನ ಅಗಲಿಕ್ಕೆ ಯಾರಿಗೂ ಯಾವ ಸೈತನಿಗೂ ಆಗಲಿ. ಇವತ್ತು ಅನೇಕ ದೇವರ ಮಕ್ಕಳು ಕ್ರಿಸ್ತನ ನಂಬಿಕೊಡುತ್ತಾರೆ, ನೀರು ಸಭೆಗೆ ಬರ್ತಾರೆ, ಆಶೀರ್ವಾದ ಅದೇ ಬರ ಬರ್ತಾ ಕೆಲವು ಕಷ್ಟ ಬರುವಾಗ ಅನೇಕರು ಕ್ರಿಸ್ತನನ್ನು ಬಿಟ್ಟುಕೊಂಡು ಲೋಕ ಹಿಂದಿರುಗಿ ಹೋಗಿ ಲೋಕದ ರೀತಿ ನಡೀತಾರೆ. ಇದಕ್ಕೆ ಏನು ಕಾರಣ ಎಂದರೆ ಯಾರಲ್ಲಿ ವಾಕ್ಯ ಯಾರು ಓದಿಲ್ಲವೋ, ವಾಕ್ಯ ಯಾರು ಸರಿಯಾಗಿ ಕೇಳಿದಿಲ್ಲೋ, ಯಾರು ವಾಕ್ಯ ಧ್ಯಾನ ಮಾಡಿದಿಲ್ಲೋ, ಯಾರು ವಾಕ್ಯ ತಮ್ಮ ಮನದಲ್ಲಿ ಜ್ಞಾಪಕದಲ್ಲಿಟ್ಟುಕೊಳ್ಳೋ ಅವರು ಕರ್ತನ ಪ್ರೀತಿಗಳಾಗಿದೆ. ಇವತ್ತು ದೇವರ ಆತ್ಮ ಹೇಳ್ತಾನೆ, ನಿಮ್ಮಲ್ಲಿ ಆ ಕರ್ತನ ಪ್ರೀತಿ ತುಂಬಲ್ಪಡಬೇಕು ಪ್ರೇರೆ. ಅದಕ್ಕೆ ಒಂದೇ ಸೀಕ್ರೆಟ್, ಇವತ್ತಿನಿಂದ ಪ್ರೇರೆ ನೀವು ದೇವರ ವಾಕ್ಯ ಪ್ರಥಮ ಸ್ಥಾನಕ್ಕೆ ಮುಂಜಾನೆ ಜಾವದಲ್ಲಿ ದೇವರ ವಾಕ್ಯ ಓದೋ ಅಭ್ಯಾಸ ಮಾಡಿರಿ. ರಾತ್ರಿ ಮಲಗುವ ಇದು ಎಷ್ಟು ದೇವರ ವಾಕ್ಯ ಓದುತ್ತಿರೋ ಅಷ್ಟು ದೇವರ ಪ್ರೀತಿ ನಿಮ್ಮಲ್ಲಿ ತುಂಬಲ್ಪಡುತ್ತದೆ. ಅದೇ ಯೋಬನು ಒಂದು ಸಾಕ್ಷಿಯಾಗಿದ್ದ ಪ್ರೇರೆ. ಈಗ ಕೀರ್ತನೆ ಪುಸ್ತಕದಲ್ಲಿ ಇನ್ನೊಂದು ನಾವು ಎಕ್ಸಾಂಪಲ್ ನೋಡ್ತೇವೆ. ಕೀರ್ತನೆ 1ನೇ ಕೀರ್ತನೆಯಲ್ಲಿ 3ನೇ ವಾಕ್ಯ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದ ಎಲೆ ಬಾಡುವುದಿಲ್ಲ, ಆದ್ದರಿಂದ ಅವನ ಕಾರ್ಯಗಳು ಸಫಲವಾಗುವುದು. ಕೀರ್ತನೆ 1ರಲ್ಲಿ 2 ಮತ್ತು 3ನೇ ವಾಕ್ಯ. ಇವನ ಧರ್ಮಶಾಸ್ತ್ರದಲ್ಲಿ ಆನಂದಪಡುವವನಾಗಿ ಅದನ್ನು ಅಗಲು ಧ್ಯಾನಿಸಿದರು ಅವನೆಷ್ಟೋ ಧನ್ಯನು. ಅವನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದಿಲ್ಲ, ಅದು ಅವನ ಕಾರ್ಯಗಳು ಸಫಲ. ಇವತ್ತು ದಾವೀದನ ಪ್ರಿಯರೇ, ನಾನಾ ರೀತಿಯ ಸಂಕಟಗಳು ಶೋಧನೆ ಬರುವಾಗ ಕರ್ತನ ಪ್ರೀತಿಯಿಂದ ಅವನು ತನ್ನಗಾಗಲ ಕಾರಣಷ್ಟೇ ಅಗಲಿರಲು ದಾವೀದನು ಸಹ
ದೇವರ ವಾಕ್ಯ ಧ್ಯಾನ ಮಾಡಿ ಅಭ್ಯಾಸ ಮಾಡಿಕೊಂಡು ಈ ದೇವರ ವಾಕ್ಯ ಧ್ಯಾನದ ಅಭ್ಯಾಸವಿದ್ದಂತೆ ಅವನು ಕಡೆ ತನಕ ಅವನ ಆತ್ಮೀಯ ಜೊತೆಯಲ್ಲಿ ಅವನ ಅಭಿವೃದ್ಧಿ ಅದನ್ನು ಪಾಲ್ವಾಗಿ ಇವತ್ತು ನಿಮ್ಮಲ್ಲಿ ಕರ್ತನ ಪ್ರೀತಿ ತುಂಬ ಪಡಬೇಕಾ? ಕರ್ತನ ನಿಲಗಲು ಒಂದೇ ಸೀಕ್ರೆಟ್ ಆಗಲು ರಾತ್ರಿ ದೇವರ ಓದುವುದು ಮತ್ತು ಧ್ಯಾನ ಮಾಡುವ ಅಭ್ಯಾಸ ನೀವು ಮಾಡಿಕೊಳ್ಳುವರಾಗಬೇಕು. ಹೊಸ ಮಡಕಲ್ಲಿ ನಾವು ನೋಡ್ತೇವೆ ಪ್ರೇರೆ 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 1ರಿಂದ 4ನೇ ವಾಕ್ಯ ತನಕ. 1 John 1:1-4. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದು. ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಸಂಗಡಲೂ ಇರುವಂಥದ್ದು. ನಮ್ಮ ಭಯಂಕರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತನ್ನು ಬರುತ್ತೇನೆ. ಇಲ್ಲ ಅಪ್ಪಸ್ತಲ ಯೋಹನ ಹೇಳ್ತಾನೆ, ಆತನು ಯೇಸು ಕಣ್ಣಾರೆ ನೋಡಿದನು, ಕಿವಿಯಲ್ಲಿ ಆತನ ಕೇಳಿದನು, ಆತನ ಒಟ್ಟಿಗೆ ನಡೆದವನು, ಆತನು ಹೇಳ್ತಾನೆ ಇದು ಪ್ರಸಿದ್ಧಪಡಿಸುವ ಜೀವ. ಈ ವಾಕ್ಯದಲ್ಲಿ ಜೀವ ಉಂಟು. ಅದೇ ಅಪ್ಪಸ್ತಲರೇ ನಾವು ಜೀವಿತವಿರುವಾಗ ಅಪ್ಪಸ್ತಲ ಯೋಹನ ಹೇಳ್ತಾನೆ ತಂದೆಯ ಮಗನ ಮತ್ತು ಪವಿತ್ರ ಇವತ್ತು ನಾವು ತಂದೆಯನ್ನು ನೋಡಲಿಲ್ಲ, ಯೇಸು ಕ್ರಿಸ್ತ ನೋಡಲಿಲ್ಲ, ಪವಿತ್ರ. ಆದರೆ ಇವತ್ತು ನಾವು ಎಷ್ಟು ದೇವರ ವಾಕ್ಯನ ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ, ಅಷ್ಟು ನೀವು ತಂದೆ ಮಗ ಮತ್ತು ಪವಿತ್ರ ಸಂಗಡ ಅನ್ಯೋನ್ಯತೆ ಇಡಲಿಕ್ಕೆ ಸಾಧ್ಯ. ಈ ಅನ್ಯೋನ್ಯತೆ ನೀವು ಇಟ್ಟುಕೊಳ್ಳುವುದರೆ ಆತನ ಪ್ರೀತಿ ನೀವು ತುಂಬಲ್ಪಡುವಾಗ ಯಾವ ಕಷ್ಟ ಬರಲಿ, ಯಾವ ಸೋದ ಬರಲಿ, ನಿಮ್ಮನ್ನ ಕರ್ತನ ಪ್ರೀತಿ ಆಗಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಇವತ್ತಿಂದ ಮುಂಜಾನೆ ಜಾವ ರಾತ್ರಿ ಮಾಡೋದು ಓದುವಂಥ ಧ್ಯಾನ ಅಭ್ಯಾಸ ಮಾಡಿಕೊಳ್ಳಿರಿ. ಈ ಕರ್ತನ ಪ್ರೀತಿ ಕಾಪಾಡಿಕೊಳ್ಬೇಕಾದ್ರೆ ಸೈತಾನನು ಹೊಂಚು ಆಗ್ತಿದ್ದಾನೆ. ಅಪ್ಪಸ್ತಲ ಪೇತ್ರ 1:5-8ನೇ ವಾಕ್ಯ, ಸೈತಾನನು ಗರ್ಜಿಸುವಂಥ ಬದಲಿ ಯಾರು ನುಂಗಲು ಹುಡುಕುತ್ತಾ ತಿರುಗುತ್ತಾನೆ. ಆದರೆ ನಮಗೆ ದೃಢವಾಗಿದ್ದು ಅವನನ್ನು ಎದುರಿಸಬೇಕಾದರೆ ನಿಮಗೆ ಕರ್ತನ ಪ್ರೀತಿ ಇದ್ದರೆ ಆ ಕರ್ತನ ಪ್ರೀತಿ ಯಾವ ರೀತಿಯಲ್ಲಿ ನೀವು ಆ ಕರ್ತನ ಪ್ರೀತಿಯಿಂದ ಯಾವ ಸೈತಾನ ನಿಮ್ಮನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಓದುವ ಧ್ಯಾನ ಅಭ್ಯಾಸ ಇದ್ದರೆ ನಿಮಗೆ ಕರ್ತನ ಪ್ರೀತಿಯು ತಂದೆ ಮಗ ಪವಿತ್ರ ಅನ್ಯೋನ್ಯತೆಗೆ ಸಾಧ್ಯವಾಗ್ತದೆ ಎಂಬುದಾಗಿ ಅಲ್ಲಿ ಯೋಬನು ಹೇಳ್ತಾನೆ, ದಾವೀದ ಹೇಳ್ತಾನೆ, ಇಲ್ಲಿ ಯೋಹನನು ಹೇಳುವನಾಗಿದ್ದಾನೆ. ಈಗ 2ನೇ ಸಂಗತಿ ನೋಡ್ತೇವೆ, ದಿನಾಲು ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ಐಜಯ ಪ್ರವಾದನೆ ಪುಸ್ತಕ 40ನೇ ಅಧ್ಯಾಯದಲ್ಲಿ 29-31ನೇ ವಾಕ್ಯ ತನಕ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗೆ ಮುಗ್ಗರಿಸುವರು, ಯೋಹನನ್ನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ಧನ್ಯರು, ನಡೆದು ಬಳಲರು. ಇಲ್ಲಿ ಐಜ ಪ್ರಾರ್ಥನೆ ನೀವು ಪ್ರಾರ್ಥನೆ ಎಷ್ಟು ನೀವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡ್ತೀರೋ ಹಾಗೆ ಸ್ತುತಿ ಆರಾಧನೆ ಮಾಡಬೇಕು. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಎಷ್ಟು ನೀವು ಬುದ್ಧಿಯಲ್ಲಿಯೂ ಅನ್ಯ ಭಾಷೆ ಪ್ರಾರ್ಥನೆ ಅಷ್ಟು ನಿಮ್ಮ ಆತ್ಮದಲ್ಲಿ ಪವಿತ್ರಾತ್ಮನ ಶಕ್ತಿಯು ಅಭಿಷೇಕ ತುಂಬಲ್ಪಡುವಾಗ ನೀವು ಎಂದಿಗೂ ಕರ್ತನ ಪ್ರೀತಿ ನಿಮ್ಮನ್ನು ಯಾರಿಗೂ ಆಗಲಿ. ಅದಕ್ಕೆ ಸೋತವನೇ ಆತ್ಮೀಯ ಜೊತೆಯಲ್ಲಿ ಪ್ರಾರ್ಥನೆ ಮಾಡೋರು ಸೋತು ಹೋಗುವುದಿಲ್ಲ. ದೇವರು ಸೋತವನಿಗೆ ತ್ರಾಣವನ್ನು ಕೊಡುತ್ತಾನೆ. ಯುವಕರು ಅಂದರೆ ಪ್ರಾರ್ಥನೆ ಮಾಡಿದವರು ಯುವಕರು ದಂಡು ಹೋಗ್ತಾರೆ. ಆದರೆ ಕರ್ತನ ಪ್ರಾರ್ಥನೆ ಮಾಡುವವರು ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಸೋತು ಹೋಗುದು. ಯಾರು ಪ್ರಾರ್ಥನೆ ಮಾಡಿದಲೋ, ಯಾರು ಆದ್ಯದ ಸಭೆಗೆ ಸೇರಿ ಬರ್ದಲೋ, ಯಾರು ಮುಂಜಾನೆದಲ್ಲಿ ಬುದ್ಧಿಯಲ್ಲಿ ಮತ್ತು ಅನ್ಯಪರ ಅವರು ಕೂಡಲೇ ಕಷ್ಟ ಬಂದ ಅವರು ಆತ್ಮ ಸೋತು ಹೋಗಿದೆ. ಅದಕ್ಕೆ ನೀವು ಆತ್ಮ ಸೋತು ಹೋಗದಂತೆ ಹೊಸ ಬಲ ಹೊಂದಿಕೊಳ್ಳಬೇಕು. ಏನು ಹೇಳ್ತಾನೆ, ಯೋಹನನ್ನು ನಿರೀಕ್ಷಿಸುವವರು ಹೊಸ ಅಂದರ್ಥ. ಎಷ್ಟು ನೀವು ದೇವರ ಸನ್ನಿಧಾನದಲ್ಲಿ ನೀವು ಪ್ರಾರ್ಥನೆ ಮಾಡುತ್ತೀರೋ ಅಷ್ಟು ನಿಮ್ಮ ಆತ್ಮದಲ್ಲಿ ಪವಿತ್ರ ಹೊಸ ಬಲ, ಹೊಸ ಅಭಿಷೇಕ ತುಂಬಲ್ಪಡುವಾಗ ನೀವು ಹದ್ದುಗಳಂತೆ ಯಾವ ಎಲ್ಲ ಕಷ್ಟಗಳ ಮೇಲೆ ಅಂದರೆ ಹೇಗೆ ರೆಕ್ಕೆಚಾರು ಓದು ಆಕಾಶ ಮೇಲೆ ಅದು ಹೋಗುತ್ತೆ, ಆ ರೀತಿ ಏನೇ ಕಷ್ಟಗಳು ಬಂದರೂ ಅದರ ಮೇಲೆ ಗಡಿ ಅಂದರೆ ಅದರ ಮೇಲೆ ನೀವು ಜಯ ಹೊಂದುತ್ತೀರಿ. ಯಾವುದೇ ಕಷ್ಟ, ಯಾವುದೇ ಸಂಕಟ, ಯಾವುದು ನಿಮಗೆ ಕರ್ತನ ಪ್ರೀತಿಯಿಂದ ನಿಮ್ಮಿಂದ ಅಗಲಿಸಲಿಕ್ಕೆ ಆಗುವುದಿಲ್ಲ. ಆ ಕರ್ತನ ಆ ಪ್ರಾರ್ಥನೆ ಆತ್ಮವು ನಿಮಗೆ ಆ ಬಲ ಬರ್ತದೆ. ಅದಕ್ಕೆ ಆತ್ಮದಲ್ಲಿ ಬಲಗೊಳ್ಳಬೇಕು.
ಅದು ಅತಿ ಆಗೈತೆ. ಅದಕ್ಕೆ ಅಪ್ಪದ ಪೌಲ್ ಹೇಳ್ತಾರೆ, ಪ್ರೇ ಸೈತಾನನು ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಅದನ್ನು ಹೊಂಚು ಹಾಕಿದ್ದೇನೆ. ನೀವು ಕ್ರಿಸ್ತನ ಪ್ರೀತಿಯಿಂದ ಅಗಲಿ ಹೋಗಬೇಕು. ಕ್ರಿಸ್ತನ ಪ್ರೀತಿಯಿಂದ ತನಗಾಗಿ ನಾನಾ ವಿಧದ ತಂತ್ರೋಪಯೋಗಗಳು ಆತನು ಉಪಯೋಗ ಮಾಡುತ್ತಾನೆ. ಅದೇ ಅಪ್ಪದ ಪೌಲ್ ಹೇಳ್ತಾನೆ, ನೀವು ಕರ್ತನಲ್ಲಿ ಬಲಗೊಳ್ಳಬೇಕು. ಮತ್ತು ನಾವು ವಾಕ್ಯ ನೋಡ್ತೇವೆ, ಎಫೆಸದವರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ, ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ರಿಂದ 18ನೇ ವಾಕ್ಯ ತನಕ. Ephesians 6 verse 10 to 18. ಕಡೆ ಮಾತೆಂದರೆ ನೀವು ಕರ್ತನನ್ನು ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಿಗೆ ಬಲಗೊಳ್ಳಿರಿ. ಪ್ರಿಯ ನೋಡಿ, ಅಪೊಸ್ತಲ ಪೌಲನು ಎಫೆಸದವರ ವಿಷಯವಿದೆ, ಕಡೆ ಮಾತಂದರೆ ನೀವು ಕರ್ತನನ್ನು ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡ ನಿಮ್ಮ ಆತ್ಮದಲ್ಲಿ ಬಲಗೊಳ್ಳಬೇಕು ಅಂತ ಅಪೊಸ್ತಲನಲ್ಲಿ ಆಜ್ಞೆ ಕೊಡೋದು. ಯಾಕಂದರೆ ಈ ಕರ್ತನ ಆತ್ಮದಲ್ಲಿ ಬಲಗೊಳ್ಳದಿದ್ದರೆ ಸೈತಾನನು ನಿಮ್ಮನ್ನು ಕರ್ತನ ಪ್ರೀತಿ ನಿಮ್ಮನ್ನು ಅಗಲಿಸುತ್ತಾನೆ. ಅದಕ್ಕೆ ಅಪೊಸ್ತಲ ಎಚ್ಚರಿಕೆ, ಕಡೆ ಮಾತು ನೀವು ಕರ್ತನನ್ನು ಅತ್ಯಧಿಕವಾದ ಶಕ್ತಿ ಆಶ್ರಯಿಸಿಕೊಳ್ಳ. ಇದು ಹೇಗೆಂದರೆ ನೀವು ದಿನಾಲು ಮುಂಜಾನೆ ಸಮಯದಲ್ಲಿಯೂ ಮಧ್ಯಾಹ್ನ ಅಂದರೆ ದಿನಕ್ಕೆ 3 ಸಲ ಅಥವಾ 3 ಗಂಟೆ, ಅದು ಎಷ್ಟು ನಿಮಗೆ ಸಾಧ್ಯ ಅಷ್ಟು ಬುದ್ಧಿಯಲ್ಲಿಯೂ ಸ್ತುತಿ ಆರಾಧನೆ ಮಾಡೋದು, ಅನ್ಯ ಭಾಷೆ ಎಷ್ಟು ಅಷ್ಟು ನಿಮ್ಮ ಆತ್ಮ ಬಲಗೊಳ್ಳುತ್ತದೆ ಎಂದು ಅಪೊಸ್ತಲ ಹೇಳ್ತಾನೆ. ಮತ್ತು ಆನಂದವಾಗ್ತದೆ, ಸೈತನ ತಂತ್ರೋಪಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯೆಯ ಸರ್ವ ಆಯುಧವನ್ನು ಧರಿಸಿಕೊಳ್ಳಿ. ಸೈತನು ನಾನಾ ವಿಧದ ತಂತ್ರೋಪಗಳನ್ನು ನಾವು ನೋಡ್ತೇವೆ. ಯೋಬನಲ್ಲಿರುವ ದೇವರ ಪ್ರೀತಿಯು ಅವನು ಬಿಟ್ಟು ಬಿಡಲಿಕ್ಕೆ ಸೈತನು ನಾನಾ ವಿಧ ತಂತ್ರೋಪಗಳನ್ನು ಅವನು ಉಪಯೋಗ ಮಾಡಿಕೊಳ್ಳುತ್ತಾನೆ, ದೇವರಿಂದ ಅನುಮತಿ ಪಡೆದುಕೊಳ್ಳುತ್ತಾನೆ. ಆದರೆ ಯೋಬನಲ್ಲಿ ಅವನು ದೇವರ ವಾಕ್ಯ ಅವನಲ್ಲಿ ಇತ್ತು, ಪ್ರಾರ್ಥನೆ ಜೀವಿತವನ್ನು ಇತ್ತು. ಅದಕ್ಕೋಸ್ಕರ ಯಾವ ತಂತ್ರೋಪಯೋಗಗಳು ಬಂದರೂ ಆ ದೇವರ ಪ್ರೀತಿಯಿಂದ ಅವನನ್ನು ಅಗಲಿಸಲಿಕ್ಕೆ ಆಗುವುದಾಗಿದೆ. ಪ್ರಿಯವತ್ತು ನಾನಾ ವಿಧದ ನಿಮಗೆ ತಂತ್ರೋಪಯೋಗ, ನಾನಾ ವಿಧ ಕಷ್ಟಗಳು ಸಂಕಟ ಬಂದಿರುವಾಗ ಅದು ಯಾವಾಗ ನಾವು ಆತ್ಮದಿಂದ ಬಲಗೊಳ್ಳುತ್ತೀರೋ, ಪ್ರಾರ್ಥನೆ ಜೀವಿತ ಉಂಟು, ಆಗ ನೀವು ಸೈತಾನ ತಂತ್ರ ಎದುರಿಸಲಿಕ್ಕೆ ಶಕ್ತರಾಗ್ತೀರಿ. ಮತ್ತು ಯಾವುದೇ ಸೈತನ ಊರ್ಲಿಗೂ ಸಿಕ್ಕಿಕೊಂಡು ನಿಮ್ಮ ನಂಬಿಕೆಯನ್ನು ಬಿದ್ದು ಹೋಗುವುದಿಲ್ಲ, ಕರ್ತನ ಪ್ರೀತಿಯಲ್ಲಿ ತನ್ನಗಾಗುವುದಿಲ್ಲ. ಅದಕ್ಕೆ ಅಪೊಸ್ತಲ 12ನೇ ವಾಕ್ಯದಲ್ಲಿ ನಾವು ಹೋರಾಡುವುದು ಮನುಷ್ಯರ ಮಾತ್ರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಪ್ರಿಯರೇ, ಇವತ್ತು ಪ್ರತಿಯೊಬ್ಬ ಯಾರ್ಯಾರು ಯೇಸು ನಂಬಿಕೆ ಇಟ್ಟಿರ್ತಾರೋ ಅವರಿಗೆ ಯುದ್ಧ ಮಾಡಲಿಕ್ಕೆ ಉಂಟು. ಪ್ರಿಯರೇ, ಆ ಯುದ್ಧ ಸೈತನೊಟ್ಟಿಗೆ ಯುದ್ಧ ಮಾಡಿ, ಈ ಸೈತನೊಟ್ಟಿಗೆ ಯುದ್ಧ ಮಾಡಬೇಕು ಅಂತ ಅಪ್ಪ ಪ್ರತಿಯೊಬ್ಬರಿಗೆ ಯುದ್ಧ ಮಾಡಿ, ಈ ಯುದ್ಧವನ್ನು ಮಾಡಿಕೊಂಡು ಕಡೆ ತನಕನೂ ನೀವು ಜಯವನ್ನು ಹೊಂದಬೇಕಾದರೆ 13ನೇ ವಾಕ್ಯ ಹೇಳ್ತದೆ, ಆದ್ದರಿಂದ ಕಠಿಣ ಯುದ್ಧ ನಡೆಯುವುದರಲ್ಲಿ ಆ ವೇರಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ. ಅಪ್ಪ ಹೇಳ್ತಾನೆ, ಸೈತಾನನು ನಿಮ್ಮಲ್ಲಿ ಆ ಕ್ರಿಸ್ತನ ಪ್ರೀತಿಯನ್ನು ತನ್ನಗಾಗುವಾಗೆ ನಾನಾ ವಿಧದ ಅಟ್ರಾಕ್ಷನ್ ನೋಡ್ತಿರ್ತೇವೆ. ಅನೇಕರು ಮೊಬೈಲಿಗೆ ಗುಲಾಮ ಹಾಕ್ಕೊಂಡು ಅವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ಟೈಮ್ ಇಲ್ಲ. ವಾಕ್ಯದ ಆ ಮೊಬೈಲಿಗೆ ಗುಲಾಮ ಆಗ್ತಾರೆ, ನಾನಾ ರೀತಿಯ ದುಷ್ಟ ಚಟಗಳಿಗೆ ಗುಲಾಮ ಆಗ್ತಾರೆ. ಯಾಕೆಂದರೆ ಸೈತನು ನೀವು ಕರ್ತನ ಆ ಪ್ರೀತಿಯಲ್ಲಿ ಅಭಿವೃದ್ಧಿ ಆಗದಾಗೆ ನಿಮಗೆ ನಾನಾ ರೀತಿಯ ಸಂತೋಷ ತಂದು ನಿಮ್ಮನ್ನು ಪ್ರಾರ್ಥನೆ ಮಾಡೋದಾಗೆ, ವಾಕ್ಯ ಓದೋದಾಗೆ, ಆದ್ಯತರ ಸಭೆಗೆ ಹೋಗೋದಾಗೆ, ನಾನಾ ರೀತಿಯ ನಾನಾ ಅಡ್ಡಿಗಳು ತಂದು ನಿಮ್ಮನ್ನು ಕರ್ತನ ಪ್ರೀತಿ ಆಗಲಿಸುವ ನಾನಾ ರೀತಿ ತಂತ್ರ ಪ್ರಯೋಗ ಮಾಡೋದು. ಅದಕ್ಕೆ ಅಪ್ಪಸ್ಬೋದಾನೆ, ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೇರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದ ಮಾಡಿ ಜಯಶಾಲಿಗಳು ನಿಲ್ಲುವುದಕ್ಕೂ ಶಕ್ತರಾಗುತ್ತೆ. ದೇವರು ದಯಪಡೆದು ಸರ್ವ ಆಯುಧವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾನೆ. ಅಲ್ಲಿ ಈಗ 7 ಆಯುಧಗಳು ಅಂತ ಹೇಳ್ತಾನೆ. ಒಂದು ಆಯುಧ ಮೇಲೆ ಒಂದು ಆಯುಧ ಸತ್ಯ ಎಂಬ ನಡುಕೊಟ್ಟು ಕಟ್ಟಿಗಳು ಬುದ್ಧಿ ಅರ್ಥವಾಗಿದೆ. ದೇವರ ವಾಕ್ಯ ಸತ್ಯ ವಾಕ್ಯವಾಗಿದೆ. ಎಷ್ಟು ನೀವು ದೇವರ ವಾಕ್ಯ ಓದುತ್ತೀರೋ ಅಷ್ಟು ನೀವು ಸತ್ಯವನ್ನು ತಿಳಿದುಕೊಳ್ತೀರಿ. ಅದಕ್ಕೆ ಸೈತನು ಸುಳ್ಳುಗಾರನಾಗಿದ್ದಾನೆ, ಆತ ನಿಮ್ಮ ಮನಸ್ಸಲ್ಲಿ ಸುಳ್ಳನ್ನು ಬಿತ್ತುತ್ತಾನೆ. ಅದಕ್ಕೆ ಆತನಂತ ಸುಳ್ಳು ಆಲೋಚನೆ, ಸುಳ್ಳು ಬೋಧನೆ ಎದುರಿಸಬೇಕಾದ್ರೆ ಆಗಲೂ ದೇವರ ವಾಕ್ಯ ಓದುವರಬೇಕು. ಅದು ದೇವರ ವಾಕ್ಯ ಸತ್ಯ. ಈ ಸತ್ಯ ಎಂಬ ವಾಕ್ಯ ನಿಮ್ಮಲ್ಲಿ ಮನಸ್ಸಿನಲ್ಲಿ ಕೊಡುತ್ತೆ. ಯಾವ ಸೈತನ ಯಾವ ರೀತಿಯ ಸುಳ್ಳಿಗೆ ನಾವು ಒಳಪಡುವುದಿಲ್ಲ. ನಿಮ್ಮ ಮನಸ್ಸು ವಾಕ್ಯ ತೊಳೆಪಡುವಾಗ ಸೈತನ ಎಲ್ಲ ಸುಳ್ಳನ್ನು ಎದುರಲಿಕ್ಕೆ ಸಕ್ತರಾಗ್ತೀರಿ. ದೇವರ ವಾಕ್ಯವು ಸತ್ಯವಾಗಿದೆ. ಸೈತನ ಸುಳ್ಳುಗಾರನ ಆ ಸತ್ಯದ ಸುಳ್ಳನ್ನು ಎದುರಿನ ಸಕ್ತರಾಗ್ತೀರಿ. ಮತ್ತು ಯಾವ ರೀತಿ ಮನಸ್ಸು ಕುಂದಿ ಹೋಗುವುದಿಲ್ಲ, ಯಾವ ರೀತಿ ಮನಸ್ಸು ಡಿಸ್ಕರೇಜ್ ಅಥವಾ
ಖಿನ್ನತೆಗೆ ಒಳಪಡುವುದಿಲ್ಲ. ವಾಕ್ಯ ನಿಮ್ಮ ಮನಸ್ಸನ್ನು ಗಟ್ಟಿಯಾಗಿ ಕಾಪಾಡಿಕೊಳ್ಳುತ್ತದೆ. ವಾಕ್ಯ ನಿಮ್ಮಲ್ಲಿರುವಾಗ ಯಾವ ಸುಳ್ಳು ಬೋಧನೆಗೂ ನೀವು ಎದುರಿಸ್ತೀರಿ. ದೇ ಸತ್ಯ ಎಂಬ ನೋಡಿ ದೇವರ ವಾಕ್ಯವನ್ನು ಆಗುರಾತ್ರಿ ಓದುವವರು ಧ್ಯಾನ ಮಾಡುವರು ಆಗಬೇಕು. ಎರಡನೇ ಆಯುಧವಾಗಿದೆ ನೀತಿಯ ವಜ್ರಕವನ್ನು ಧರಿಸಿಕೊಳ್ಳಬೇಕು. ನೀತಿಯ ವಜ್ರಕವಸ ಯೇಸು ನಂಬಿಕೆ ಎಲ್ಲರೂ ನೀತಿವಂತರಾಗಿದ್ದೀರಿ. ಆದರೆ ನೀತಿಯ ವಜ್ರಕವಸ ಧರಿಸಿದರೆ ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗಬೇಕು. ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಮುಖಾಂತರ ಪ್ರತಿಯೊಬ್ಬರು ನೀತಿವಂತರಾಗಿದ್ದಾರೆ. ಆದರೆ ನೀತಿಯ ವಜ್ರಕವಸ ಅರ್ಥ ಅಂದರೆ ನೀವು ಆ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ಅದು ಹೇಗೆಂದರೆ ಪ್ರತಿಯೊಂದು ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕು. ಆವಾಗ ವಂತಿಯ ವಚನ ಧರಿಸ್ಕೊಳ್ತೀರಿ. ಆಗ ಸೈತಾನನ ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ. ಮೂರನೇ ಆಯುಧ ನೋಡ್ತೇವೆ 15ನೇ ವಾಕ್ಯದಲ್ಲಿ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸಿನ ಕಾರ್ಯಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನೀವು ಸುವಾರ್ತೆಯನ್ನು ಪ್ರತಿದಿನ ಸುವಾರ್ತೆಯನ್ನು ಸಾರಲಿಕ್ಕೆ ಸಂದರ್ಭಿಸುವಾಗ ಸುವಾರ್ತೆ ಸಾರುವವರು ಆಗಬೇಕು. ಎಷ್ಟೋ ಆತ್ಮ ನಾಶವಾಗ್ತಾ ಉಂಟು. ಅವರಿಗೆ ಸುವಾರ್ತೆ ಕೊಡುವವರಿಗೆ ಯಾವಾಗ ಸಿದ್ಧರಾಗಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ಕಾಪಾಡಿಕೊಳ್ಳುವವರಾಗಬೇಕು. ಇದು ಮೂರನೇ ಆಯುಧವಾಗಿದೆ. ನಾಲ್ಕನೇ ಆಯುಧವಾಗಿದೆ ಮತ್ತು 16ನೇ ವಾಕ್ಯದಲ್ಲಿ, ಮತ್ತು ನಂಬಿಕೆಯ ಗುರಿಯನ್ನು ಹಿಡಿದುಕೊಳ್ಳಿರಿ. ಆದರೆ ನೀವು ಕೆಡುವ ಅಗ್ನಿಬಾಣವನ್ನು ಆರಿಸೋಕೆ ಶಕ್ತರಾಗುವಿರಿ. ದೇವರ ವಾಕ್ಯ ನಿಮ್ಮಲ್ಲಿ ಇರುವುದಾದರೆ ನೀವು ನಿಮ್ಮ ಬಾಯಿಂದ ಆ ದೇವರ ವಾಕ್ಯವನ್ನು ದೇವರ ವಾಗ್ದಾನವನ್ನು ನೀವು ಸಹಿತ ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆ, ನಕಾರಾತ್ಮಕ ಆಲೋಚನೆ, ಸುಳ್ಳು ವರದಿಗಳು, ಭಯ, ನಿರಾಶೆ, ಜಿಗುಪ್ಸೆಗಳು ಚಿಂತೆ ತರುವಾಗ ನಿಮ್ಮ ಬಾಯಿಂದ ದೇವರ ಮಾತನ್ನು ವಾಗ್ದಾನಗಳನ್ನು ಪದೇ ಪದೇ ಮಾತನಾಡುವ ಮುಖಾಂತರ ಆ ನಂಬಿಕೆಯಲ್ಲಿ ಮಾತನಾಡುವಾಗ ನಿಮ್ಮ ಮನಸ್ಸಿಗೆ ಬಿತ್ತಲ್ಪಟ್ಟ ಎಲ್ಲ ಅಗ್ನಿಬಾಣಗಳು ಕೆಟ್ಟ ಅದು ನಾಶವಾಗ್ತದೆ. ಅದಕ್ಕೆ ನಂಬಿಕೆಯನ್ನು ನಂಬಿಕೆ ಮಾತಾಡಬೇಕಾದ್ರೆ ಹೃದಯದಲ್ಲಿ ವಾಕ್ಯ ತುಂಬಲ್ಪಟ್ಟರೆ ಮಾತ್ರವೇ ನೀವು ಸೈತನ ಅಗ್ನಿಬಾಣಗಳನ್ನು ನಿಮ್ಮ ಬಾಯಿಂದ ಮಾತ್ರ ವಾಕ್ಯದಲ್ಲಿ ಜೀವ ಉಂಟು. ಆ ವಾಕ್ಯದ ಮುಖಾಂತರ ಅಗ್ನಿಬಾಣವನ್ನು ಸಕ್ತರಾಗುತ್ತೀರಿ. ಇದು 4ನೇ ಆಯುಧವಾಗಿದೆ. 5ನೇ ಆಯುಧವಾಗಿದೆ 17ನೇ ವಾಕ್ಯ, ಇದಲ್ಲದೆ ರಕ್ಷಣೆ ಎಂಬ ಸ್ಥಿರ ಸ್ಥಾನ ಇಟ್ಟುಕೊಳ್ಳಬೇಕು. ಯಾವಾಗ ನಿಮ್ಮ ಬಾಯಿಂದ ಮಾತಾಡಿದ ಅಷ್ಟು ನಿಮ್ಮ ಮನಸ್ಸಲ್ಲಿ ರಕ್ಷಣೆ, ನಿಮ್ಮ ನಿರೀಕ್ಷೆ ನಿಮಗೆ ಬರ್ತದೆ. ವಾಕ್ಯ ಕೇಳುವ ಮುಖಾಂತರ ನಾವು ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಈಗ ಉಂಟು, ಹೃದಯದಿಂದ ನಂಬುವುದರ ಮೂಲಕ ನೀತಿ ಉಂಟಾಗ್ತದೆ, ಬಾಯಿಂದ ಅರಿಕೆ ಮಾಡುವ ಮುಖಾಂತರ ರಕ್ಷಣೆ ಇದೆ. ಇವತ್ತು ನಿಮ್ಮ ಹೃದಯ ನಂಬಬೇಕು. ಬಾಯಿಂದ ಅರಿಕೆ ಮಾಡುವ ನಿಮ್ಮ ಮನಸ್ಸಿನಲ್ಲಿ ರಕ್ಷಣೆ ಉಂಟು, ನನಗೆ ಬಿಡುಗಡೆ ಉಂಟು, ನನ್ನ ಈ ರೀತಿಯ ನಿರೀಕ್ಷೆ ನಿಮ್ಮಲ್ಲಿ ತುಂಬಲ್ಪಡುತ್ತದೆ. ಮತ್ತು 6ನೇ ನೋಡ್ತೇವೆ, ಪವಿತ್ರ ಕೊಡುವ ವಾಕ್ಯ ಎಂಬ ಕತ್ತಿನ ಯಾವಾಗ ನೀವು ದೇವರ ವಾಕ್ಯ ನಿಮ್ಮುಂಟು, ಸೈತಾನನು ನಿಮಗೆ ಅಟ್ಯಾಕ್ ಮಾಡಲಿ ಬರುವಾಗ ಪವಿತ್ರ ಆತ್ಮ ನಿಮಗೆ ಆ ಸೈತಾನನ್ನು ಎದುರಿಲಿಕ್ಕೆ ಬೇಕಾದ ವಾಕ್ಯವನ್ನು ಕೊಡುತ್ತಾನೆ. ಆ ವಾಕ್ಯ ನಿಮ್ಮ ಬಾಯಿಂದ ಮಾತನಾಡುವಾಗ ಸೈತಾನೇ ಹೀಗೆ ಬರೆಯಲ್ಪಟ್ಟಿದೆ, ಇದು ದೇವರ ವಾಗ್ದಾನ, ಇದು ದೇವರು ಕೊಟ್ಟ ಕನಸು, ಇದು ಕೊಟ್ಟ ಕನಸನ್ನು ನಂಬುತ್ತೆ. ಈಗ ನೋಡಿ ನಾವು ನೋಡ್ತೇವೆ, ಅಬ್ರಹಾಮನಿಗೆ ದೇವರು 75 ವರ್ಷ ಪ್ರಾಯದಲ್ಲಿ ಅವನಿಗೆ ಮಗನ್ನು ಕೊಡ್ತಿರೋ ವಾಗ್ದಾನ ಮಾಡಿದನು. ಅದು 25 ವರ್ಷ ಅವನ ಜೊತೆ ನಾನಾ ರೀತಿಯಲ್ಲಿ ಅವನ ನಂಬಿಕೆಗೆ ಪರೀಕ್ಷೆಗೆ ನಾನಾ ರೀತಿಯ ಅವನಿಗೆ ಕೆಟ್ಟ ಆಲೋಚನೆಗಳು, ನಕಾರಾತ್ಮಕ ಸಂಗತಿಗಳು, ನಾನಾ ರೀತಿಯಲ್ಲಿ ಅವನಿಗೆ ಹೋರಾಟ ಅವನು ಮಾಡಿದ. ಆ 25 ವರ್ಷದಲ್ಲಿ ಅವನು ಏನು ಮಾಡಿದನು, ನಂಬಿಕೆ ಏನು ಕುಂದಿ ಹೋಗಿಲ್ಲ. ಆತನು ಏನು ಮಾಡಿದನು, ಆತನು ಮಾತನಾಡಿದನು, ದೇವರು ನನಗೆ ಆಕಾಶದ ನಕ್ಷದಷ್ಟು ಸಂತಾನ ಕೊಡುತ್ತಾನೆ, ನಂಬಿಕೆ ಮಾತು. ಈ ರೀತಿ ದೇವರ ಆತ್ಮನ ಕೊಟ್ಟ ಪ್ರವಾದನೆ ಆಗ್ಬೋದು, ಕೊಟ್ಟ ದರ್ಶನ ಆಗೋದು, ಕೊಟ್ಟ ಕನಸು ನೀವು ಮಾತನಾಡಬೇಕು. ಹೌದು, ಈ ಕೊಟ್ಟ ಕನಸು ತಡವಾದರೂ ಅದು ಬಂದೇ ಬರ್ತದೆ. ಈ ಕೊಟ್ಟ ಪ್ರವಾದನೆ ವಾಕ್ಯ ನಲ್ಲಿ ನೆರವೇರ್ತದೆ. ಇವಾಗ ಈ ರೀತಿ ನೀವು ನಂಬಿಕೆ ಪವಿತ್ರ ಕೊಡುವ ವಾಕ್ಯ ಅಂದರೆ ದೇವರ ಆತ್ಮನು ನೀವು ಪ್ರಾರ್ಥನೆ ಮಾಡುವಾಗ ಕೆಲವು ಪ್ರಾರ್ಥನೆಗೆ ಕೂಡಲೇ ಉತ್ತರ ಕೊಡುತ್ತಾನೆ, ಕೆಲವು ಪ್ರಾರ್ಥನೆಗೆ ತಡವಾಗ್ತದೆ. ಆಗ ದೇವರ ಆತ್ಮ ನಿಮಗೆ ವಾಗ್ದಾನ ಕೊಡುತ್ತಾನೆ, ಅಥವಾ ದೇವರ ಸೇವೆಯಿಂದ ಪ್ರವಾದನೆ ಕೊಡ್ತಾನೆ, ಅಥವಾ ಕೆಲವು ದೇವರು ನಿಮಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ದರ್ಶನ ಕೊಡ್ತಾನೆ, ಅಥವಾ ನಿಮಗೆ ಕನಸು ಏನು ದೇವರ ಆತ್ಮ ಕೊಡುತ್ತಾನೋ ಅದು ಇಬ್ಬಾಯ್ಕತಿ. ಅದು ನೀವು ಆ ಮುಂದೆ ಹೀಗೆ ಅಬ್ರಹಾಮನು 25 ವರ್ಷ ತನ್ನ ನಂಬಿಕೆ ಕುಂದಿ ಹೋಗಲಿಲ್ಲ, ದೇವ್ರನ್ನ ಘನಪಡಿಸಿ. ಯಾಕಂದರೆ ಅವನು ಅಲ್ಲಿ ಇಬ್ಬಾಯ್ಕತಿತ್ವನು ಅವನು ಮಾತನಾಡಿದನು, ನನ್ನ ದೇವರು ಇದ್ದದ್ದನ್ನು ಇಲ್ಲದಾಗೆ ಮಾಡೋ ದೇವರು, ಇಲ್ಲದನ್ನು ಕರೆಯುವ ದೇವರು ಮಾತಾಡಿಕೊಂಡು ಅವನ ಆಕಾಶ ನಕ್ಷತ್ರ ಮಾತಾಡೋ ದೇವರನ್ನು ಇಷ್ಟು ಸಂತತಿ ಕೊಡುತ್ತಾನೆ ಅವನು ನಂಬಿಕೆ ಮಾತ್ರ. ಆ ರೀತಿ ಆ 100 ವರ್ಷ ಪ್ರಾಯದಲ್ಲಿ ಅವನಿಗೆ ಮಗ ಆಯಿತು. ಆ ರೀತಿ ದೇವರ ಆತ್ಮ ಕೊಡುವ ಈ ಬೇಕತ್ತಿಯನ್ನು ಉಪಯೋಗ ಮಾಡುವವರು ಆಗಬೇಕು. ಮತ್ತು ಏನಾಗಿದೆ ಅದನ್ನ ಬಗ್ಗೆ ನೀವು ಪವಿತ್ರ ಪ್ರೇರಿತರಿಗೆ ಎಲ್ಲ ಸಮಯಗಳಲ್ಲಿ ಸಕಲ ವಿಧದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಸ್ಥಿತರಾಗೋದು ದೇವರ ವಿಷಯದಲ್ಲಿ ವಿಜ್ಞಾಪನೆ ಮಾಡೋದು ಎಚ್ಚರವಾಗಿರಿ. ಅಪ್ಪ ಎಲ್ಲ ಸಮಯದಲ್ಲಿ
ಪವಿತ್ರ ಅಂದರೆ ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋ ಪವಿತ್ರ ನಮಗೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ಸ್ತುತಿ ಆರಾಧನೆ ಮಾಡಲಿಕ್ಕೆ, ಕುಟುಂಬ ಪ್ರಾರ್ಥನೆ, ಸಭೆ ಎಲ್ಲ ರೀತಿಯ ನೀವು ಪ್ರಾರ್ಥನೆ ಮಾಡಿ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು ಪ್ರೇರೆ, ಮತ್ತು ಸಭೆಯಾಗಿ ಪ್ರೇರಣೆ ಮಾಡಬೇಕು. ಈ ಎಲ್ಲ ರೀತಿಯ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಾಗ ಈ 7 ಆಯುಧ ಅಂದರೆ 5 ಆಯುಧಗಳು ಪ್ರೇರೆ ಸಹಿತ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ನಿಮ್ಮನ್ನು ಸಂರಕ್ಷಣೆ ಮಾಡ್ತೇವೆ. ಅದು ಆಗಿದೆ ಸತ್ಯವನ್ನು ನಡುಕೊಟ್ಟು, ನೀತಿ ಮೊದಲಕವಸ, ಸಮಾಧಾನದ ಸಿದ್ಧವಾದ ಮನಸ್ಸೆಂಬ ಕೆರೆಗಳು, ನಂಬಿಕೆ ಗುರಾಣಿ, ರಕ್ಷಣೆ. ಈ 5 ಆಯುಧಗಳು ಪರೇ ಸೈತನ್ ನಿಮ್ಮನ್ನು ಅಟ್ಯಾಕ್ ಮಾಡೋದಾಗೆ, ನಿಮ್ಮಲ್ಲಿರುವ ಆ ಪ್ರೀತಿಯನ್ನು ಕಸಿದುಕೊಳ್ಳೋದಾಗೆ ನಿಮ್ಮ ಸಂರಕ್ಷಣೆ ಮಾಡಿದೆ. 2 ಆಯುಧಗಳು ನಿಮಗೆ ಕೊಟ್ಟರೆ ಸೈತನನ್ನು ಸೋಲಿಸಲಿ. ಅದು ಆಗಿದೆ ನೀವು ಮಾತನಾಡುವ ಪವಿತ್ರ ಕೊಡುವಂಥ ವಾಕ್ಯ ಇಬ್ಬಾಕತಿಯಾಗಿದೆ. ಅದು ಇಬ್ಬಾಕತಿ ಸೈತನನ್ನು ಸೋಲಿಸಲ್ಪಡುತ್ತಾನೆ. ಮತ್ತು ಏನಿದಾಗೆ ನೀವು ಪವಿತ್ರ ಪ್ರೇರಿತರಾಗಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಎಲ್ಲ ವಿಧದ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯು ಈ ರೀತಿ ಪ್ರೇರೆ ನೀವು ಹೋರಾಟ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಟ ಆ ಕರ್ತನ ಪ್ರೀತಿಯನ್ನು ಕಾಪಾಡಿಕೊಂಡರೆ ಯಾವುದೇ ಕಷ್ಟಗಳು ಏನು ಬಂದರೂ ಕರ್ತನ ಪ್ರೀತಿ ನಿಮಗೆ ಆಗಲಿಕ್ಕೆ ಆಗುವುದಿಲ್ಲ. ಎಲ್ಲ ವಿಷಯದಲ್ಲಿ ಪುನಃ ಜಾಸ್ತಿಯಾಗಲ್ಲ ಆಗ್ತೀವಿ ಎಂಬುದಾಗಿ ಅಪೊಸ್ತಲನು ರೋಮ 8:30-39 ವಾಕ್ಯದಲ್ಲಿ ಆತನು ಹೇಳುತ್ತಾನೆ. ಈ ರೀತಿಯ ಪ್ರೇರಣೆ ದೇವರು ಸರ್ವ ಆಯುಧವನ್ನು ಧರಿಸಿಕೊಳ್ಳಬೇಕಾಗಿದೆ. ನೀವು ಒಂದು ಶಿಸ್ತು ಮಾಡಬೇಕು. ಪ್ರಾರ್ಥನೆಗೋಸ್ಕರ ಒಂದು ಸಮಯವನ್ನು ನಿಗದಿಪಡಿಸುವುದು ಆಗಬೇಕಾದ್ರೆ ನಿಮ್ಮ ಜೀವಿತದಲ್ಲಿ ಶಿಸ್ತು ಇಲ್ಲದಿದ್ದರೆ ಪರೇ ಈ ಆಯುಧವನ್ನು ಧರಿಸಲಿಕ್ಕೆ ಆಗೋದು. ಅದಕ್ಕೆ ಮೊದಲ ಶಿಸ್ತು ನೀವು ಮಾಡಬೇಕು. ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ನೋಡೋಪ್ರೆ ಮಾರ್ಕ್ ನಂಬರ್ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯೇಸು ಕ್ರಿಸ್ತನು ಈ ಬುಡದಿರುವಾಗ ಆತನ ಒಂದು ಪ್ರಾರ್ಥನೆಗೆ ಒಂದು ಸಮಯವನ್ನು ಸಿದ್ಧಪಡಿಸ. ಆ ರೀತಿ ನಿಮಗೆ ಪ್ರಾರ್ಥನೆ ಒಂದು ಸಮಯ ಯೇಸು ಕ್ರಿಸ್ತನು ಏನು ಮಾಡ್ತಾನೋ, ಮುಂಜಾನೆ ಇನ್ನು ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರ ಈ ರೀತಿ ಅವನಲ್ಲಿ ಒಂದು ಪ್ರಾರ್ಥನೆ ಸಮಯ ಇತ್ತು. ಅದು ಮುಂಜಾನೆ ಸಮಯ. ಕೆಲವು ಇಡೀ ರಾತ್ರಿ ಈ ರೀತಿ ಪರೇ ನೀವು ಈ ದೇವರ ಸರ್ವ ಆಯುಧಗೊಳ್ಳಬೇಕಾದರೆ ಮೊದಲು ನೀವು ನಿಮ್ಮ ಸಮಯವನ್ನು ಒಂದು ನಿಗದಿಪಡಿಸಬೇಕು. ಪ್ರಾರ್ಥನೆ ಮಾಡೋದಕ್ಕೆ, ದೇವರ ಬಗ್ಗೆ ಓದುವುದಕ್ಕೆ, ದೇವರ ಬಗ್ಗೆ ಧ್ಯಾನ ಮಾಡಿ. 3 ಸಂಗತಿ. ಒಂದು ಪ್ರಾರ್ಥನೆ ಆಗಿದೆ, ವಾಕ್ಯ ಓದುವುದಾಗಿದೆ, ವಾಕ್ಯ ಧ್ಯಾನ. ಈ 3 ಸಂಗತಿಗಳು ಮಾಡುವಾಗ ಪ್ರೇರೆ ಉಳಿದ 7 ಆಯುಧಗಳನ್ನು ನೀವು ಧರಿಸಲಿಕ್ಕೆ ಸಕ್ತಾಗಿಕೊಂಡು ಕರ್ತನ ಪ್ರೀತಿಯಿಂದ ಯಾವುದು ನಿಮ್ಮ ಅಗಲಿಸಲಿಕ್ಕೆ ಆಗದೆ ದಿನ ಕರ್ತನ ಪ್ರೀತಿಯಲ್ಲಿ ಅಭಿವೃದ್ಧಿ ಪ್ರೇರೆ. ದೇವರು ಕೊಟ್ಟ ಉದ್ದೇಶ ನಿಮ್ಮಲ್ಲಿ ಈಗ ಯೇಸು ಕ್ರಿಸ್ತನಿಗೆ ಈ ರೀತಿಯ ಪ್ರಾರ್ಥನೆ ಅಗತ್ಯವಿರುತ್ತದೆ. ನೀವು ಸಹ ಒಂದು ಪ್ರಾರ್ಥನೆಗೆ ಒಂದೇ ಮುಂಜಾನೆ ಸಮಯ ಅಥವಾ ನಿಮಗೆ ರಾತ್ರಿ ಸಮಯ, ಯಾವುದು ಸಮಯ ಕೆಲವರಿಗೆ ಮುಂಜಾನೆ ಸಮಯ ಬೆಸ್ಟ್ ಆದರೆ ಮುಂಜಾನೆ ಸಮಯ ಸೆಲೆಕ್ಟ್ ಮಾಡಿ, ಕೆಲವರಿಗೆ ರಾತ್ರಿ ಯಾವ ಸಮಯ ನಿಮಗೆ ಸೂಟೇಬಲ್ ಆಗೋದು ಆ ಸಮಯ ನಿಗದಿಪಡಿಸಿ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿ. ಈ ರೀತಿ ಮಾಡಿದರೆ ಮಾತ್ರವೇ ನೀವು ಕೊಟ್ಟ ಕರ್ತನ ಪ್ರೀತಿಯಲ್ಲಿ ಬಿದ್ದು ಹೋಗುವುದಿಲ್ಲ. ಕರ್ತನ ಪ್ರೀತಿಯಲ್ಲಿ ಅಭಿವೃದ್ಧಿ ಹೋಗ್ತೀರಿ. ಆ ಪ್ರೀತಿ ಅಭಿವೃದ್ಧಿ ಯಾವುದು ನಿಮ್ಮನ್ನು ಕರ್ತನ ಪ್ರೀತಿನ ಅಗಲಿಸಿಗೆ ಆಗುವುದಿಲ್ಲ ಮತ್ತು ಜಯಶಾಲಿ ಆಗಿ ಜೀವನ ಮಾಡಿ ಸಾಧ್ಯವಾಗ್ತದೆ ಪ್ರೇರೆ. ಈಗ ನಾವು ನೋಡ್ತೇವೆ 3ನೇ ಸಂಗತಿ ನಾವು ನೋಡ್ತೇವೆ ಪ್ರೇರೆ, ದೇವರ ಪ್ರೀತಿಯಲ್ಲಿ ನಾವು ತುಂಬಲ್ಪಡುತ್ತೇವೆ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನನ್ನ ತಂದೆಯ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಪ್ರೀತಿ ನೆಲೆಗೊಂಡ ಮೇರೆಗೆ ನಿನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ನೆಲೆಗೊಂಡಿರಿ. ಯೇಸು ಕ್ರಿಸ್ತನೇ ಆ ದೇವರ ಪ್ರೀತಿ ನೆಲೆಗೊಳ್ಳಬೇಕಾಗಿದೆ. ಇನ್ನೊಂದು ಸೀಕ್ರೆಟ್ ಆಗಿದೆ, ದೇವರು ಕೊಟ್ಟ 10 ಆಜ್ಞೆಗಳನ್ನು ಮತ್ತು ಯೇಸು ಕ್ರಿಸ್ತ ಒಳಮಡಿಕೆಯಲ್ಲಿ ಅನೇಕ ಈ ಎಲ್ಲ ಆಜ್ಞೆಗಳನ್ನು ವಿಧೇಯರಾಗುವುದರ ಮುಖಾಂತರ ಕರ್ತನ ಪ್ರೀತಿಯನ್ನು ನೆಲೆಗೊಳ್ಳಿದೆ. ಯೇಸು ಕ್ರಿಸ್ತನು ತನ್ನ ಬಗ್ಗೆ ಹೇಳ್ತಾನೆ. ಯೇಸು ಕ್ರಿಸ್ತನು ಸ್ವತಃ ದೇವರ ಮಗನಾಗಿದೆ. ಆತ ಹೇಳ್ತಾನೆ, ನಾನು ನನ್ನ ತಂದೆಯ ಆಜ್ಞೆ ಕೈಕೊಂಡು ನಡೆದು ನನ್ನ ತಂದೆಯ ಪ್ರೀತಿ ನೆಲೆಗೊಂಡ ಮೇರೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿ ಗೊತ್ತು ಪ್ರೇರೆ. ಕರ್ತನ ಪ್ರೀತಿ ಆಟೋಮೆಟಿಕ್ಕಾಗಿ ಸಿಗುವುದಿಲ್ಲ ಪ್ರೇರೆ. ಕರ್ತನ ಪ್ರೀತಿ ನಿಮ್ಮಲ್ಲಿ ತುಂಬ ಬೇಕಾ? ಒಂದೇ ಸೀಕ್ರೆಟ್, ಖಾಲಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ವಾಕ್ಯ ಓದೋದು ಮಾತ್ರ ಅಲ್ಲ, ವಾಕ್ಯ ಕೇಳೋದು ಮಾತ್ರ ಅಲ್ಲ, ವಾಕ್ಯ ಧ್ಯಾನ ಮಾಡೋದು. ಅದರ ಜೊತೆಯಲ್ಲಿ ಏನು ವಾಕ್ಯ ಕೇಳುತ್ತೀರೋ, ಏನು ವಾಕ್ಯ ಧ್ಯಾನಿಸ್ತಿರೋ, ಏನು ವಾಕ್ಯ ಓದಿದ್ರು ಅದೆಲ್ಲ ಪ್ರತಿಯೊಂದು ಆಜ್ಞೆಗಳು ದೇವರು 10 ಆಜ್ಞೆ ಕೊಟ್ಟಿದ್ದೀನಿ. 10 ಆಜ್ಞೆಗಳು ಯೇಸು ಕ್ಯಾನ್ಸಲ್ ಮಾಡಲ್ಲ. ಅದ್ರ ಜೊತೆಯಲ್ಲಿ ಇನ್ನು ಮತ್ತೆ ಇನ್ನು ಅನೇಕ ಆಜ್ಞೆಗಳು. ಈ ಎಲ್ಲ ಆಜ್ಞೆಗಳು ದೇವರ ವಾಕ್ಯ ಓದೋದ ಮುಖಾಂತರ ನೀವು ಆಜ್ಞೆಗಳನ್ನು ಗುರುತಿಸಿಕೊಂಡು ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನೀವು ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ತುಂಬಲ್ಪಡುತ್ತೀರಿ. ಈ ಪ್ರೀತಿಯು ತುಂಬಲ್ಪಡುವಾಗ ಯಾರಿಂದಲೂ
ನಿಮ್ಮನ್ನು ಯೇಸು ಕ್ರಿಸ್ತನ ಪ್ರೀತಿ ಆಗಲಿ ಆಗುವುದಿಲ್ಲ ಎಂದು ಯೇಸು ಕ್ರಿಸ್ತನಲ್ಲಿ ಹೇಳುವವನು ಆಗಿದ್ದಾನೆ ಪ್ರಿಯರೇ. ಇನ್ನಿದು ಅದಕ್ಕೆ ಎಕ್ಸಾಂಪಲ್ ನಾವು ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ. ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸ ಆತನಿಂದಲೇ ಬಲ್ಲೆಯು. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಆತನಂದರೆ ನೀವು ಯೇಸು ಕ್ರಿಸ್ತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದಾದರೆ ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳುತ್ತೀರಿ. ಮತ್ತು ಯೇಸು ಕ್ರಿಸ್ತನ ನಮ್ಮಲ್ಲಿ ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು ಪವಿತ್ರ ತಂದೆ, ಮಗ, ಪವಿತ್ರ ತ್ರೈಕ ದೇವರು ನಮ್ಮ ಒಳಗೆ ನೆಲೆಗೊಳ್ಳುವುದಾದರೆ ಪ್ರಿಯರೇ, ನಮಗೆ ಯಾವ ರೀತಿಯ ಭಯ ಬರುವುದಿಲ್ಲ. ಯಾವ ರೀತಿಯಲ್ಲಿ ಸಹಿತ ನಿಮಗೆ ಅಟ್ಯಾಕ್ ಮಾಡಲಿ ಆಗುವುದಿಲ್ಲ. ಅವನು ಅಟ್ಯಾಕ್ ಮಾಡಲಿ ಬಂದರು ಹೇಳಿದಾಗ ಅವನು ಸೋತು ಹೋಗುತ್ತಾನೆ ಪ್ರಿಯರೇ. ದೇವರ ಸಂರಕ್ಷಣೆ ಅನುಭವಿಸ್ತಾರೆ. ದೇವರ ದಯೆ ಸುಮ್ಮನೆ ನಿಮ್ಮನ್ನು ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಅದು ಈ ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ಆತ್ಮ ನಿಮಗೆ ಧೈರ್ಯ ಯಾವಾಗ ಪ್ರಿಯರೇ, ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವನು ಆತನಲ್ಲಿ. ಅದು ಮೊದಲು ನೀನು ಮಾಡಬೇಕು. ಯೇಸು ಕ್ರಿಸ್ತ ಹೊಸ ಮಂಡಳಿಗೆ 10 ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆ 10 ಆಜ್ಞೆಗಳನ್ನು ಕ್ಯಾನ್ಸಲ್ ಮಾಡಲ್ಲ. 10 ಆಜ್ಞೆ ಒಟ್ಟಿಗೆ ಇನ್ನೂ ಅನೇಕ ಆಜ್ಞೆ ಕೊಟ್ಟು ಈ ಎಲ್ಲ ಆಜ್ಞೆ ಮತ್ತೆ ಇನ್ನು ಬರೋ ಸುವಾರ್ತೆಯಿಂದ ಪ್ರಕಟಕರ್ತ ತನಕ ಓದುವಾಗ ಗಮನ ಬಿಟ್ಟು ಹೋದಿರಿ. ಅನೇಕ ಆಜ್ಞೆಗಳು ನಿಮಗೆ ಸಿಗುತ್ತವೆ. ಎಲ್ಲ ಆಜ್ಞೆಗಳನ್ನು ವಿಧೇಯರಾಗುವಾಗ ನೀವು ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳುತ್ತೀರಿ. ಆಗ ಯೇಸು ಕ್ರಿಸ್ತನು ತಂದೆ, ಮಗ, ಪವಿತ್ರ ನೆಲೆಗೊಳ್ಳುತ್ತದೆ. ಏಕೆಂದರೆ ನಿಮ್ಮ ಒಳಗಿರೋ ಪವಿತ್ರಾತ್ಮ ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತದೆ, ಮಗನೇ ನಾನು ನಿನ್ನ ಜೊತೆಲಿದ್ದೇನೆ, ಹೆದರಬೇಡ, ನೀನು ಜಲಾಟ ಹಾದು ಹೋಗೋಗಲು ನಾನು ನಿನ್ನ ಸಂಗಡ ಇದ್ದೇನೆ. ಪ್ರಿಯುತ್ತ ಕೆಲವರು ದೇವರ ಆತ್ಮ ಹೇಳ್ತಾನೆ, ಮಗನೇ ಮಗಳೇ ಭಯ ಪಡಬೇಡ, ನಾನು ನಿನ್ನ ಹೆಸರಿದ್ದು ಕರೆದಿದ್ದೇನೆ, ನೀನು ನನ್ನವಳು, ನಾನು ವಿಮೋಚಿಸಿದ್ದೇನೆ. ನೀನು ಜಲಾಟ ಹಾದು ಹೋಗುವಾಗ ನಾನು ನನ್ನ ಸಂಗಡ ಇದ್ದೇನೆ. ನದಿಯನ್ನು ದಾಟು ಹೋಗುವಾಗ ಅವನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ನಡೆಯುವಾಗ ಕಂದದಿರುವುದಿಲ್ಲ. ಇವನ ದೇವರು ನನ್ನ ದೇವರಾಗಿದ್ದೇನೆ, ನನ್ನ ಹೆಸರಿದ್ದು ಕರೆದಿದ್ದೇನೆ, ನೀನು ನನ್ನವನು, ನನ್ನನ್ನು ವಿಮೋಚಿ. ಈ ರೀತಿ ದೇವರ ಆತ್ಮನು ನಿಮ್ಮ ಆತ್ಮದಲ್ಲಿ ಸಾಕ್ಷಿ ಕೊಡುತ್ತಾನೆ, ನಿಮಗೆ ಧೈರ್ಯ ಕೊಡುತ್ತಾನೆ. ಮತ್ತು ಮಗನೇ ನಾನು ನಿನ್ನ ಸಂಗಡ ಇದ್ದೇನೆ. ದಾವೀದನೇ, ನಾನು ಕಾರ್ಯಕರ್ತನ ನೀವು ನಡೆಯುವಾಗಲೂ ನೀನು ಹತ್ತಿರವಿನ ನಾನು ಕೇಡಿಗೆ ಎದರೇನು, ನಿನ್ನ ದೊಣ್ಣಿಯನ್ನು ಕೂಡ ನನಗೆ ಧೈರ್ಯ ಪಡಿಸುತ್ತವೆ. ಸತ್ತರ ಮುಂದೆ ಔತಮ ಸಿದ್ಧಪಡಿಸುತ್ತಿ, ನನ್ನ ಪಾತ್ರೆ ತುಂಬ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದ ಶುಭ ಕೃಪೆ. ಈ ರೀತಿ ಯೇಸು ಕ್ರಿಸ್ತನು ಹೇಳ್ತಾನೆ, ಅಪ್ಪ ಹೇಳ್ತಾನೆ, ನೀವು ಯೇಸು ಕ್ರಿಸ್ತ ಆಜ್ಞೆಗೆ ಕಂಡು ನಡೆಯುತ್ತಾರೆ ಯೇಸು ಕ್ರಿಸ್ತ ನೆಲೆಗೊಳ್ಳುತ್ತೀರಿ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತಂದರೆ ತಂದೆ, ಮಗ, ಪವಿತ್ರ ಏಕದಲ್ಲಿ ನೆಲೆಗೊಳ್ಳುತ್ತಾರೆ. ಹೇಗೆ ಗೊತ್ತಾಗುತ್ತೆ? ನಿಮ್ಮ ಆತ್ಮ ನಿಮಗೆ ಈ ರೀತಿ ಸಾಕ್ಷಿ ಕೊಡುತ್ತದೆ. ಹಾಗಾದರೆ ಈ ರೀತಿ ಆ ದೇವರ ಆತ್ಮವು ನಿಮಗೆ ಸಾಕ್ಷಿ ಕೊಡಬೇಕಾ? ಒಂದೇ ಕಂಡೀಷನ್ ನೀವು ಒಂದು ಪ್ರಾರ್ಥನೆಗೆ ಒಂದು ಸಮಯನ ಗೊತ್ತುಪಡಿಸಬೇಕು. ಆ ಸಮಯದಲ್ಲಿ ಬರೀ ಪ್ರಾರ್ಥನೆ, ವಾಕ್ಯ ಓದೋದು, ವಾಕ್ಯ ಧ್ಯಾನ ಮಾಡೋದು, ವಾಕ್ಯಕ್ಕೆ ವಿಧೇಯರಾಗಬೇಕು. ಮತ್ತು 5ನೇ ಸಂಗತಿ, ಪ್ರತಿ ಆದಿತ್ಯರ ಸಭೆಗೆ ಸೇರಿ ಬರಬೇಕು. 6ನೇ ಸಂಗತಿ, ದೇವರು ಕೊಟ್ಟ ಸೇವೆಯನ್ನು ನೀವು ಮಾಡುವರಾಗಬೇಕು. ಏನು ದೇವರು ಕೊಟ್ಟ ಸೇವೆ ಕೊಟ್ಟಿದ್ದಾನೋ, ಏನು ದೇವರು ಕೊಟ್ಟ ತಾಳಂತನು ಅದನ್ನು ಪ್ರೀತಿಪೂರ್ವಕವಾಗಿ ಆ ಸೇವೆ, ಈ 6 ಸಂಗತಿಗಳನ್ನು ಮಾಡುವಾಗ ಅಪಪಡುತ್ತದೆ. ಕಷ್ಟವೋ ಸಂಕಟವೋ ಏನೇ ಬಂದರೂ, ಯಾವ ದುರಾತ್ಮನಾಗಲಿ ಯಾವುದೇ ಆಗಲಿ ನನ್ನನ್ನು ಕರ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಆಗುವುದಿಲ್ಲ. ನಾನು ಈ ಎಲ್ಲ ವಿಷಯಗಳಲ್ಲಿ ಪುನಃ ಜಾಯಸನ ಪ್ರೀತಿ ಅನೇಕರು ನೀವು ನಿಮ್ಮ ಜೊತೆ ಸೋತು ಹೋಗಿದ್ದೀರಿ. ಆ ದೇವರ ಆತ್ಮ ಹೇಳ್ತಾನೆ, ಈ ಸಂದೇಶ ಕೇಳಿ ಉತ್ತೀರ್ಣ ಹೊಂದಿರಿ. ಮತ್ತು ಈ ಸಂಗತಿ ಪ್ರಾಕ್ಟೀಸ್ ಪುನಃ 6 ಸಂಗತಿ. ಒಂದು ಸಂಗತಿ ಆಗಿದೆ, ಮೊದಲು ಪ್ರಾರ್ಥನೆಗೋಸ್ಕರ ನಿಮ್ಮ ಸಮಯವನ್ನು ಖಚಿತಪಡಿಸಿರಿ, ಶಿಸ್ತು ಮಾಡಿ ಹಾಗೆ ಆ ಸಲ ಪ್ರಾರ್ಥನೆ ಮಾಡಬೇಕು. ವಾಕ್ಯ ಓದುವವರು ಧ್ಯಾನಿಸುವವರಾಗಬೇಕು, ವಾಕ್ಯಕ್ಕೆ ವಿಧೇಯರಾಗುವವರಾಗಬೇಕು. ವಾಕ್ಯ ಓದುವವರು, 3ನೇ ಧ್ಯಾನ ಮಾಡುವವರು, ವಿಧೇಯರಾಗುವರು ಮತ್ತು ಆತನ ಸೇವೆ ಮಾಡುವರು. ಈ 6 ಸಂಗತಿಗಳು ನೀವು ಮಾಡುವುದು. ಮೊದಲು ಪ್ರಾರ್ಥನೆ, ವಾಕ್ಯ ಓದುವುದು, ವಾಕ್ಯ ಧ್ಯಾನ ಮಾಡೋದು, ವಾಕ್ಯ ವಿಧೇಯರಾಗುವುದು, ಕರ್ತನ ಸಭೆಗೆ ಬರಬೇಕು, ಸೇವೆ. ಈ 6 ಸಂಗತಿಗಳು ನೀವು ಮಾಡುವುದಾದರೆ ಕರ್ತನ ಪ್ರೀತಿ ತುಂಬಲ್ಪಡ್ತದೆ. ಆ ಪ್ರೀತಿ ಯಾರು ನಿಮ್ಮನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಧರ್ಮ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಉತ್ತೇಜನ ಆಗುವುದಾರೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮ ಯಾವುದೇ ಕಷ್ಟ ದುಃಖಗಳಿದ್ದರೆ ನಿಮ್ಮ ಪ್ರಾರ್ಥನೆ ಮಾಡಿ ನಿಮಗೆ ತಿಳಿಸಿ
ಹೇಳುವುದಾದರೆ ನಿಮ್ಮನ್ನು ಪ್ರಾರ್ಥನೆ ಮಾಡುವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ನನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸ್ತೋತ್ರವನ್ನು ಕೊಂಡಾಡ್ತೀನಿ. ಈ ಸಂತದ ಮುಖಾಂತರವಾಗಿ ನೀನು ನಿನ್ನ ಮಕ್ಕಳನ್ನು ಉತ್ತೇಜನಪಡಿಸಿದಿ. ನಮ್ಮ ಮಕ್ಕಳಿಗೆ ಅದನ್ನ ಪ್ರೀತಿಯಿಂದ ತುಂಬಲ್ಪಡಿ ಹೇಗೆ ಎಂಬುದಾಗಿ ನೀನು ಕಲಿಸಿಕೊಟ್ಟ ಮೇರೆಗೆ ಇನ್ನ ಮಕ್ಕಳು ಅದನ್ನ ವಾಕ್ಯವನ್ನು ಕೇಳಿ ಅದನ್ನು ಮರೆತು ಬೆಳೆದೆ ಅದನ್ನ ಪ್ರೀತಿ ತುಂಬಲ್ಪಡುವಂತೆ ನೀನು ಸಹಾಯ ಮಾಡು. ಮತ್ತು ನಿನ್ನ ಮಕ್ಕಳು ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆ, ಎಲ್ಲ ಸೋದನೆಗಳಿಂದ ನೀನು ಜಯವನ್ನು ಕೊಡಬೇಕು. ಯಾರು ನಿನ್ನ ಮಕ್ಕಳನ್ನ ಪ್ರೀತಿಯಿಂದ ಅಗಲು ಹೋಗಿದಾಗ ಕಾಪಾಡಿಕೊಳ್ಳಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ನಾಣ್ಯತೆಯು ಸದಾ ಕಾಲವು ಈ ಸಂಜೆ ಕೆಲವು ಪ್ರತಿಯೊಬ್ಬ ಸಂಘದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.